Hi everyone, welcome back to my class. Students, this session is the continuation of the lesson Heredity and Evolution. ಸೊ ಕಳೆದ ಸೆಷನ್ನಲ್ಲಿ ನಾನು ನಿಮಗೆ ಮಾರ್ಫಾಲಜಿಕಲ್ ಆ್ಯಂಡ್ ಅನಾಟಮಿಕಲ್ ಎವಿಡೆನ್ಸಸ್ನ ಮುಖಾಂತರ ಎವಲ್ಯೂಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಐ ಹೋಪ್ ಯು ಆಲ್ ಹ್ಯಾವ್ ಕ್ಲಿಯರ್ ವಿತ್ ದ ಟಾಪಿಕ್. ಸೊ ಇಟ್ ವಾಸ್ ಅ ಸ್ಟ್ರಾಂಗ್ ಎವಿಡೆಂಟ್ ಆಲ್ಸೋ. ಆ ಮಾರ್ಫಾಲಜಿಕಲ್ ಆ್ಯಂಡ್ ಅನಾಟಮಿಕಲ್ ನಾವು ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದಂಥ ಎವಿಡೆನ್ಸಸ್ ಇಟ್ ವಾಸ್ ಆ್ಯಕ್ಟೆಡ್ ಆ್ಯಸ್ ಅ ಸ್ಟ್ರಾಂಗ್ ಎವಿಡೆಂಟ್. ಸೊ ಈ ಒಂದು ಸೆಷನಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಈ ಲೆಸನನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಎವ್ರಿ ಪಾಯಿಂಟ್ ಇನ್ ದಿಸ್ ಸೆಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಸೆಷನಲ್ಲಿ ಹೇಳುವಂಥ ಪಾಯಿಂಟ್ಸ್ ನಿಮ್ಮ ಎಕ್ಸಾಮಲ್ಲಿ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಕೀಪ್ ಕಾನ್ಸಂಟ್ರೇಷನ್ ಆ್ಯಂಡ್ ಡೂ ಲಿಸನ್ ಆಲ್ ದ ಪಾಯಿಂಟ್ಸ್. ಪ್ರತಿಯೊಂದು ಪಾಯಿಂಟನ್ನು ಕೂಡ ಗಮನದಲ್ಲಿಟ್ಟು ಕೇಳಿಸ್ಕೊಳ್ಳಿ. ಸೊ ಈ ಒಂದು ಸೆಷನಲ್ಲಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಎವಿಡೆನ್ಸಸ್ ಆಫ್ ಫಾಸಿಲ್ಸ್ ಆ್ಯಂಡ್ ದ ಎವಲ್ಯೂಷನ್ ಬೈ ಸ್ಟೇಜಸ್. ಕೆಲವೊಂದು ಎಕ್ಸಾಂಪಲ್ಸ್ನ ಮುಖಾಂತರ ಯಾವ ರೀತಿ ಎವಲ್ಯೂಷನ್ ಆಯಿತು, ಮೈಕ್ರೋಸ್ಕೋಪಿಕ್ ಎವಲ್ಯೂಷನ್ ಯಾವ ರೀತಿ ಆಯಿತು, ಅಥವಾ ಒಂದು ಬರ್ಡ್ನ ಎವಲ್ಯೂಷನ್ ಯಾವ ರೀತಿ ಆಯಿತು. ಇಟ್ ಮೇ ಬಿ ನಾವು ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ದ ಪ್ಲಾಂಟ್ಸ್, ಹೌ ಕ್ಯಾನ್ ಅ ಪ್ಲಾಂಟ್ಸ್ ಇವಾಲ್ವ್ಡ್, ಅಥವಾ ಒಂದು ಹ್ಯೂಮನ್ ಬೀಯಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ಹ್ಯೂಮನ್ ಬೀಯಿಂಗ್ಸ್ ಯಾವ ರೀತಿ ಇವಾಲ್ವ್ ಆದರು, ಈ ಎಲ್ಲ ಪಾಯಿಂಟ್ಸನ್ನು ಕೂಡ ನಾನು ಈ ಒಂದು ಸೆಷನಲ್ಲಿ ಡಿಸ್ಕಸ್ ಮಾಡ್ತೀನಿ. So then let me start with the evidence of fossil. See, ನಾನು ಎವಿಡೆನ್ಸಸ್ ಆಫ್ ಫಾಸಿಲ್ಸ್ ಬಗ್ಗೆ ಮಾತಾಡಿದಾಗ ವಾಟ್ ಆರ್ ದ ಎವಿಡೆನ್ಸಸ್ ದಟ್ ವಿ ಒಬ್ಟೈನ್ ಫ್ರಮ್ ದ ಫಾಸಿಲ್ಸ್. ಫಾಸಿಲ್ಸಿಂದ ಯಾವ ರೀತಿ ಎವಿಡೆನ್ಸಸ್ ನಮಗೆ ಸಿಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ನಿಮಗೆ ವಾಟ್ ಆರ್ ದ ಫಾಸಿಲ್ಸ್ ಅನ್ನೋದು ಗೊತ್ತಿರಬೇಕು. ಫಾಸಿಲ್ಸ್ ಅಂದರೆ ಏನು ಅಂತ ಗೊತ್ತಿದ್ರೆ ಮಾತ್ರ ದೆನ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು ನೆಕ್ಸ್ಟ್. ಓಕೆ, ಸೊ ದೆನ್ ವಾಟ್ ಆರ್ ಫಾಸಿಲ್ಸ್? See, fossils are the preserved remains of the living organisms. Preserved remains ಅಂದರೆ ಏನು? ರಿಮೈನ್ಸ್ ಅಂದರೆ ದ ಲೆಫ್ಟ್ ಓವರ್ ಥಿಂಗ್ಸ್. ಪ್ರಿಸರ್ವ್ ಎಲ್ಲಿ ಪ್ರಿಸರ್ವ್ ಆಗಿರುತ್ತೆ? ಸಾಯಿಲ್ನ ಕೆಳಗಡೆ, ಒಂದು ಸಾಯಿಲ್ನ ಲೇಯರ್ನಲ್ಲಿ ಅದು ಪ್ರಿಸರ್ವ್ ಆಗಿರುತ್ತೆ. ಸೊ ದ ಫಾಸಿಲ್ಸ್ ಆರ್ ದ ಪ್ರಿಸರ್ವ್ಡ್ ರಿಮೈನ್ಸ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಫ್ರಮ್ ದ ರಿಮೋಟ್ ಪಾಸ್ಟ್. ದಟ್ ಮೀನ್ಸ್ ದ ಆರ್ಗ್ಯಾನಿಸಮ್ಸ್ ದಟ್ ಲಿವ್ಡ್ ಸೆವ್ರಲ್ ಇಯರ್ಸ್ ಎಗೋ. ಎಷ್ಟೋ ವರ್ಷಗಳ ಹಿಂದೆ ಇದ್ದಂಥ ಪ್ರಾಣಿಗಳು ಏನಾಯಿತು, ಅದೆಲ್ಲ ಸತ್ತ ನಂತರ ಏನಾಯಿತು, ಮಣ್ಣಿನ ಒಳಗಡೆ ಹೋಗಿ ಸೇರಿಕೊಳ್ತು. ಹೌದಲ್ವಾ? ಇಟ್ ಹ್ಯಾಸ್ ಬಿನ್ ಡಿಪಾಸಿಟೆಡ್ ಅಂಡರ್ ದ ಲೇಯರ್ ಆಫ್ ದ ಸಾಯಿಲ್, ರೈಟ್? ಇಟ್ ಈಸ್ ನೌ ಪ್ರಿಸರ್ವ್ಡ್ ರಿಮೇನ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಓಕೆ, ಸೊ ದ್ಯಾಟ್ ಪ್ರಿಸರ್ವ್ಡ್ ರಿಮೇನ್ ವಿ ಕಾಲ್ ಇಟ್ ಆಸ್ ಫಾಸಿಲ್ಸ್. ಕರೆಕ್ಟ್. ಸೊ ದೇ ಆರ್ ದ ರಿಮೇನ್ಸ್ ವಿಚ್ ಹ್ಯಾಸ್ ಬೀನ್ ಪ್ರಿಸರ್ವ್ಡ್ ಅಂಡರ್ ದ ಸಾಯಿಲ್. ಎಷ್ಟೋ ವರ್ಷಗಳ ಹಿಂದಿನ ಒಂದು ಆ್ಯನಿಮಲ್ಸ್ ಆಗಿರ್ಬೋದು, ಅಥವಾ ಒಂದು ಪ್ಲ್ಯಾಂಟ್ಸ್ ಆಗಿರ್ಬೋದು, ಮೈಕ್ರೋಸ್ಕೋಪಿಕ್ ಥಿಂಗ್ಸ್ ಆಗಿರ್ಬೋದು, ಇವೆಲ್ಲನೂ ಕೂಡ ಏನಾಗಿದೆ, ಇಟ್ ಹ್ಯಾಸ್ ಬೀನ್ ಪ್ರಿಸರ್ವ್ಡ್ ಅಂಡರ್ ದ ಸಾಯಿಲ್. ಸೊ ದ್ಯಾಟ್ ಈಸ್ ವಾಟ್ ವಿ ಕಾಲ್ ಇಟ್ ಆ್ಯಸ್ ಫಾಸಿಲ್ಸ್. ಓಕೆ, ಸೊ ಹಾಗಾದರೆ ಈ ಫಾಸಿಲ್ಸ್ ಯಾವ ರೀತಿ ನಮಗೆ ಹೆಲ್ಪ್ ಮಾಡುತ್ತೆ? ಹೌ ಡು ದೇ ಹೆಲ್ಪ್ ಅಸ್? See, these fossils, they vary from the microscopic structure to the macroscopic. Microscopic ಅಂದರೆ ಏನು? ಇಟ್ ಈಸ್ ಅ ವೆರಿ ಟೈನಿ ಆರ್ ಮೈನ್ಯೂಟ್ ಥಿಂಗ್. ಮ್ಯಾಕ್ರೋ ಅಂದರೆ ಅ ವೆರಿ ಹ್ಯೂಜ್ ಥಿಂಗ್. ಸೊ ವೆನ್ ಐ ಸೇ ಮೈಕ್ರೋಸ್ಕೋಪಿಕ್, ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಇಟ್ ಮೇ ಬಿ ಆ್ಯನಿಮಲ್ ಲೈಕ್ ಅ ಡೈನೋಸರ್, ಅ ಹ್ಯೂಜ್ ಆ್ಯನಿಮಲ್ ಲೈಕ್ ಅ ಡೈನೋಸರ್, ಅಲ್ಲಿವರೆಗೂ ಕೂಡ ನಾವು ಮಾತಾಡ್ಬೋದು. ದ ಫಾಸಿಲ್ಸ್ ಮೇ ಬಿ ದ ಮೈಕ್ರೋಸ್ಕೋಪಿಕ್ ಆರ್ ಮೇ ಬಿ the macro. That means you can imagine a dinosaur sized animals. So these are the size which are ranging when I talk about the fossils. Okay, so these fossils, they mainly reserves only a portion of the dead organism. So ಈಗ ಅನಿಮಲ್ ಸತ್ತ ನಂತರ ಕಂಪ್ಲೀಟ್ ಆಗಿ ಆ ಅನಿಮಲ್ ಏನಾಗಿರುತ್ತೆ, ಅದೇ ರೀತಿ ಲೇಯರ್ಸ್ ಸಾಯಿಲ್ನ ಲೇಯರಲ್ಲಿ ಪ್ರೆಸೆಂಟ್ ಆಗಿರೋದಿಲ್ಲ. ಇನ್ ಫ್ಯಾಕ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹ್ಯಾವ್ ಬಿನ್ ಕನ್ಸ್ಯೂಮ್ ದ ಫ್ಲೆಶ್ ಆಫ್ ದಟ್ ಆ್ಯನಿಮಲ್. ಹೌದಲ್ವಾ? ಸೊ ಅನಿಮಲ್ನ ಬಾಡಿನಲ್ಲಿರುವಂಥ ಮಾಂಸನೆಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸು, ಬ್ಯಾಕ್ಟೀರಿಯಾಸು, ಸೊ ಇದೆಲ್ಲ ಕನ್ಸ್ಯೂಮ್ ಮಾಡಿ ದ ಲೆಫ್ಟ್ ಓವರ್ ಪೋರ್ಷನ್ of the organism, we consider it as a fossil. For example, the skeletal of any living organism, it may be not the entire skeleton, it may be the bone, or it may be the teeth, or any part of that organism. Okay, so this is how they look. The fossil, the print of this is the body print of the organism. Okay, so here you can see the picture which shows the fossil of the dead fish. So they got deposited under the soil. Clear? ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವೇರ್ ಡು ವಿ ಗೆಟ್ ದೀಸ್ ಫಾಸಿಲ್ಸ್ ಫ್ರಮ್. ಎಲ್ಲಿಂದ ನಮಗೆ ಈ ಫಾಸಿಲ್ಸ್ ಅನ್ನೋದು ಸಿಗುತ್ತೆ ಅಂತ ನೋಡೋಣ. ಸೊ ದೆರ್ ಆರ್ ಸರ್ಟೈನ್ ಪೀಪಲ್ ಹು ಡಿಗ್ ದ ಸರ್ಫೇಸ್ ಆಫ್ ದ ಅರ್ತ್. Okay, I'll show you. You can look at this image. See, these kind of images you might have also seen in TVs, okay, or in some magazines or in some different places. You nodirbodu ee reeti pictures na. So there are some people who dig the earth, who dig the surface of the earth, and they find the fossils. What do we call them as? We call them as archaeologists.
ಆರ್ಕಿಯಾಲಜಿಸ್ಟ್ ಆರ್ ದ ಪೀಪಲ್. ಇವ್ರು ಏನು ಮಾಡ್ತಾರೆ ಅಂದರೆ ಇವ್ರ ಕೆಲಸ ಏನು ಅಂತಂದರೆ ದೇ ವಿಲ್ ಡಿಗ್ ದ ಅರ್ತ್. ಸೊ ಈ ಭೂಮಿನ ಅಗಿತಾರೆ, ಅಗದಾಗ ಏನಾಗುತ್ತೆ ಅವ್ರಿಗೆ ಕೆಲವೊಂದು ಡೆಡ್ ರಿಮೈನ್ಸ್ ಸಿಗ್ಬೋದು ಅಥವಾ ಏನೋ ಒಂದು ವಸ್ತು ಸಿಗ್ಬೋದು. ಸೊ ಅದನ್ನು ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ಅದು ಯಾವ ಕಾಲದ್ದಾಗಿರುತ್ತೆ, ಅದು ಏನಾಗಿರುತ್ತೆ, ಸೊ ಅದರಿಂದ ಏನೆಲ್ಲ ಯೂಸಸ್ ಇತ್ತು, ಈ ರೀತಿ ಕಾರಣಗಳನ್ನು ಹುಡುಕ್ತಾ ಅವ್ರು ಏನು ಮಾಡ್ತಾರೆ, ಅದ್ರ ಮೇಲೆ ಒಂದು ಸ್ಟಡಿ ಮಾಡ್ತಾರೆ. ಸೊ ವಿ ಕಾಲ್ ಸಚ್ ಪೀಪಲ್ ಆ್ಯಸ್ ಆರ್ಕಿಯಾಲಜಿಸ್ಟ್. Okay, so I hope you have understood who are called as archaeologists. So they are the people who dig the surface of the earth to find the fossils or to find any kind of the old things. Okay, so ಹಾಗಾದ್ರೆ ಈ fossil layers ಯಾವ ರೀತಿ ಫಾರ್ಮ್ ಆಯಿತು? Okay, how do these fossils actually help us? We have to understand here how are the fossils layers are formed, or how do these fossils actually help us, ಅಥವಾ ವಾಟ್ ಇನ್ಫಾರ್ಮೇಷನ್ ಡು ದೇ ಗಿವ್ ಅಸ್, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ದ ಫಾಸಿಲ್ ಲೇಯರ್ಸ್. ಫಾಸಿಲ್ ಲೇಯರ್ಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು. ಸೊ ದೀಸ್ ಫಾಸಿಲ್ ಲೇಯರ್ಸ್ ಆರ್ ಪ್ರಿಸರ್ವ್ಡ್ ಅಂಡರ್ ದ ಸಾಯಿಲ್ ಲೇಯರ್ ಬೈ ಲೇಯರ್. ಸೊ ಲೆಟ್ ಮೀ go ahead you to explain this part. This is very very important and easy to understand. Okay, so these fossil layers, they are preserved under the soil layer by layer, and the formation of these fossil layers actually help us in understanding the evolution. ಇಲ್ಲಿ ಏನು ನೀವು ಪಿಕ್ಚರ್ ನೋಡ್ತಿದ್ದೀರಾ, ಇದು ಒಂದೊಂದು ಲೇಯರನ್ನು ಕೂಡ ನಾವು ಐಡೆಂಟಿಫೈ ಮಾಡ್ಬೋದು. ದಿಸ್ ಇಸ್ ದ ಫಸ್ಟ್ ಲೇಯರ್, ದೆನ್ ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಆ್ಯಂಡ್ ದ ಫೋರ್ತ್ ಲೇಯರ್ ಆ್ಯಂಡ್ ದ ಅಪ್ಕಮಿಂಗ್ ಲೇಯರ್ಸ್. ಇಟ್ ಮೇ ಬಿ ಎನಿ ನಂಬರ್ ಆಫ್ ಲೇಯರ್ಸ್. ಓಕೆ, ಸೊ ದ ಫಾಸಿಲ್ಸ್ ದೇ ಆರ್ ಪ್ರಿಸರ್ವ್ಡ್ ಅಂಡರ್ ದ ಸಾಯಿಲ್. ಸಾಯಿಲ್ನ ಕೆಳಗಡೆ ನಾನು ಹೇಳ್ದ ಹಾಗೆ ಏನಾಗುತ್ತೆ, ಮಣ್ಣಿನ ಕೆಳಗಡೆ ಅದು ಏನಾಗಿರುತ್ತೆ, ಪ್ರಿಸರ್ವ್ ಆಗಿರುತ್ತೆ. And the formation of these fossil layers, they help us to understand the evolution. ಅಂದರೆ ಎಷ್ಟು ಎವಲ್ಯೂಷನ್ ಆಗಿದೆ. ಎವಲ್ಯೂಷನ್ ಅಂದರೆ ಚೇಂಜಸ್. ಓಕೆ, ಸೊ ಹಿಂದಿನ ಕಾಲದಲ್ಲಿ ಯಾವ ರೀತಿ ಆರ್ಗ್ಯಾನಿಸಮ್ ಇತ್ತು, ಈಗ ಯಾವ ರೀತಿ ಆ ಆರ್ಗ್ಯಾನಿಸಮ್ ಇವಾಲ್ವ್ ಆಗಿದೆ, ಸೊ ಈ ರೀತಿ ಎಲ್ಲವನ್ನ ಅದು ನಮಗೆ ಹೇಳುತ್ತೆ. ಓಕೆ, ಸೊ ದ ಫಾಸಿಲ್ಸ್ ವಿಚ್ ಆರ್ ಪ್ರಿಸರ್ವ್ಡ್ ಅಂಡರ್ ದ ಸಾಯಿಲ್ ಲೇಯರ್ ಬೈ ಲೇಯರ್. ಓಕೆ, these fossils, they tell us, they actually help us in understanding the evolution. Clear? So okay, now let us understand how are these fossil layers formed. ಯಾವ ರೀತಿ ಈ fossil layers ಫಾರ್ಮ್ ಆಯಿತು ಅಂತ ನಾನೀಗ ಎಕ್ಸ್ಪ್ಲೈನ್ ಮಾಡ್ತೀನಿ. See, basically what happened was that long time back there was some organism which were living on the earth. ಯಾವುದೋ ಒಂದು ಆರ್ಗ್ಯಾನಿಸಮ್, ಸೊ ತುಂಬ ಹಿಂದಿನ ಕಾಲದಲ್ಲಿ ನಾನು ಮಾತಾಡ್ತಾ ಇರೋದು ಈಗ ತುಂಬ ವರ್ಷಗಳ ಹಿಂದೆ ಏನಾಗಿತ್ತು, ಯಾವುದೋ ಒಂದು ಆರ್ಗ್ಯಾನಿಸಮ್ ಈಗ ಭೂಮಿ ಮೇಲೆ ಇತ್ತು. ಇಟ್ ಮೇ ಬಿ ಎನಿ ಆರ್ಗ್ಯಾನಿಸಮ್. ಸೊ ವೆನ್ ದೋಸ್ ಆರ್ಗ್ಯಾನಿಸಮ್ ಡೈ, ಆ ಒಂದು ಬದುಕಿದಂಥ ಆರ್ಗ್ಯಾನಿಸಮ್ ಏನಾಗುತ್ತೆ, ಸತ್ತ ನಂತರ ಏನಾಗುತ್ತೆ ಅದು, ಸೊ ದೇ ಆರ್ ಬರೀಡ್ ಅಂಡರ್ ದ ಸರ್ಫೇಸ್ ಆಫ್ ದ ಅರ್ತ್. ಸೊ ಈಗ ಯಾರೂ ಕೂಡ ಅದ್ರ ಮೇಲೆ ಅದನ್ನು ಹೋಗಿ ಬರಿ ಮಾಡಲಿಲ್ಲ ಅಂದರೂ ಕೂಡ ಏನಾಗುತ್ತೆ, ಸೊ ಡ್ಯೂ ಟು ದ ಡಿಪಾಸಿಷನ್ ಆಫ್ ದ ಸಾಯಿಲ್, ಗಾಳಿಯಿಂದ ಆಗಿರ್ಬೋದು ಅಥವಾ ಇನ್ನು ಯಾವುದೋ ಒಂದು ನ್ಯಾಚುರಲ್ ಕೆಲಾಮಿಟೀಸಿಂದ ಆಗಿರುವಂಥ ಒಂದು ಚೇಂಜಸ್ಸಿಂದ ಏನಾಗುತ್ತೆ, ಆ ಒಂದು ಆರ್ಗ್ಯಾನಿಸಮ್ ಮೇಲೆ ಒಂದು ಲೇಯರ್ ಆಫ್ ಸಾಯಿಲ್ ಹೋಗಿ ಸೆಟಲ್ ಆಗುತ್ತೆ. ದೆನ್ ದೋಸ್ ರಿಮೈನ್ಸ್ ವರ್ ಕವರ್ಡ್ ವಿತ್ ದ ಲೇಯರ್ಸ್ ಆಫ್ ಸೆಡಿಮೆಂಟರಿ ರಾಕ್. ನೀವಿಲ್ಲಿ ನೋಡ್ಬೋದು, ದಿಸ್ ಇಸ್ ದ ಫಸ್ಟ್ ಥಿಂಗ್ ಐ ಆಮ್ ಟಾಕಿಂಗ್ ನೌ. ಸೊ ಈಗ ಯಾವುದೋ ಒಂದು ಆರ್ಗ್ಯಾನಿಸಮ್, ಸಿ ದಿಸ್ ಇಸ್ any organism, so it was lived several years ago. When it got dead, what happened, it got settled under the soil, it was buried under the soil. So ಈಗ ಏನಾಯಿತು, ಸೊ ದಿಸ್ ಲೇಯರ್ ವಾಸ್ ಕವರ್ಡ್ ವಿತ್ ದ ಸೆಡಿಮೆಂಟರಿ ರಾಕ್. ಸೊ ಈಗ ಏನಾಯಿತು, ನಾವು ದ ಫಾಸಿಲ್ಸ್ ಗೆಟ್ ಕ್ರಶ್ಡ್ ಬೈ ದೋಸ್ ರಾಕ್ಸ್ ಆ್ಯಂಡ್ ಎನ್ ಇಂಪ್ರೆಷನ್ ಈಸ್ ಕ್ರಿಯೇಟೆಡ್ ದೇರ್. ಸೊ ಈಗ ಪ್ರೆಷರ್ ಇನ್ಕ್ರೀಸ್ ಆಯಿತು. ಈಗ ಒಂದು ಲೇಯರ್ ಫಾರ್ಮ್ ಆಗಿದೆ ಇಲ್ಲಿ ಸಾಯಿಲ್ ಅಂದಾಗ ಏನಾಗುತ್ತೆ, ಸೊ ಮೇ ಬಿ ಅಗೇನ್ ದ ರಾಕ್ಸ್ ಆರ್ ಆಲ್ಸೋ ಜಸ್ಟ್ ಸೆಟಲ್ಡ್ ಓವರ್ ದೇರ್. ಸೊ ಮೇಲೆಯಿಂದ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇದ್ದಾಗ ಏನಾಗುತ್ತೆ, ದ ಫಾಸಿಲ್ಸ್ ದೇ ಗೆಟ್ ಕ್ರಶ್ ಆಗುತ್ತೆ. ಸೊ ಆ್ಯಸ್ ದೇರ್ ಈಸ್ ರಾಕ್ಸ್, ವಾಟ್ ಹ್ಯಾಪನ್, ದ ಪ್ರೆಷರ್ ಇನ್ಕ್ರೀಸಸ್. ಸೊ ಪ್ರೆಷರ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ದೆರ್ ಇಸ್ ಅನ್ ಇಂಪ್ರೆಷನ್ ವಿಚ್ ಕ್ರಿಯೇಟೆಡ್ ಓವರ್ ದೇರ್. ಓಕೆ, ದ ಲೇಯರ್ ಆಫ್ ದ ಸಾಯಿಲ್, ಇಟ್ ಗಾಟ್ ದಟ್ ಇಂಪ್ರೆಷನ್. ಸೊ ಈಗ ನೆಕ್ಸ್ಟ್ ಜನ್ರೇಷನಲ್ಲಿ, ಈಗ ಫಸ್ಟ್ ಜನ್ರೇಷನ್ ಲೇಯರ್, ಫಸ್ಟ್ ಜನ್ರೇಷನ್ ಆರ್ಗ್ಯಾನಿಸಮ್, ಇಟ್ ಗಾಟ್ಸ್ ಬರೀಡ್ ಅಂಡರ್ ದ ಸಾಯಿಲ್, ನೌ ಇಟ್ ಇಸ್ ಗಾನ್, ನೌ ಇಟ್ ಇಸ್ ಓವರ್, ರೈಟ್. ಸೊ ನಾವು ದ ನೆಕ್ಸ್ಟ್ ಜನರೇಷನ್ ಆಫ್ ಅನ್ ಆರ್ಗ್ಯಾನಿಸಮ್ ಹ್ಯಾವ್ ಕಮ್. ಸೊ ನೆಕ್ಸ್ಟ್ ಜನ್ರೇಷನಲ್ಲಿ ಏನಾಯಿತು, ಹಿಯರ್ ಯು ಕ್ಯಾನ್ ಸಿ ದಿಸ್ ವಾಸ್ ದ ಬಾಟಮ್ ಲೇಯರ್. ಈಗ ಇದು ಫಸ್ಟ್ ಲೇಯರ್, ದಿಸ್ ಇಸ್ ದ ಬಾಟಮ್ ಲೇಯರ್. ಸೊ ಇಫ್ ಯು ಸಿ ದ ಬಾಟಮ್ ಲೇಯರ್, ಸೊ ನಾವು ದ ಡೈನೋಸರಸ್ ಏಜ್ ಕೇಮ್. ಈಗ ಒಂದು ಡೈನೋಸರ್ಸ್ ಏಜ್ ಬಂದಾಗ ಏನಾಯಿತು, ಡೈನೋಸರ್ಸ್ ಕೂಡ ಸೆವರಲ್ ಇಯರ್ಸ್ ಅದು ಕೂಡ ಭೂಮಿ ಮೇಲೆ ವಾಸ ಮಾಡ್ತಿತ್ತು, ಆ್ಯಂಡ್ ದೆನ್ ಲೇಟರ್ ಇಟ್ ಆಲ್ಸೋ ಗಾಟ್ ಡೆಡ್. ಸೊ ವೆನ್ ಇಟ್ ಗಾಟ್ ಡೆಡ್, ವಾಟ್ ಹ್ಯಾಪನ್, ಇಟ್ ಆಲ್ಸೋ ಗಾಟ್ ಸೆಟಲ್ಡ್ ಅಂಡರ್. ನೌ ದಿಸ್ ವಾಸ್ ದ ಡೈನೋಸರ್ ಏಜ್. When they got dead, what happened, they also got buried under the soil. Here you can see
this region. Okay, so here now the dinosaur also got buried under the soil. Correct. So now again the next generation era came where you see the different animals lived, and when they died they also got settled over above the dinosaur layer. ಸೊ ಒಂದು ಸಿಂಪಲ್ ಆಗಿ ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಪ್ರತಿಯೊಂದು ಜನರೇಷನಲ್ಲೂ ಕೂಡ ಆ್ಯನಿಮಲ್ಸ್ ಬದುಕಿ ಸತ್ತ ನಂತರ ಏನಾಗ್ತಿತ್ತು, ಒಂದೊಂದು ಲೇಯರಲ್ಲಿ ಅದು ಸೆಟಲ್ ಆಗ್ತಿತ್ತು. So this is the first layer, and this may be the second layer, and again the third layer, fourth layer, and so on. ಪ್ರತಿಯೊಂದು ಜನರೇಷನಲ್ಲೂ ಕೂಡ ಏನಾಗ್ತಿತ್ತು, ಆ್ಯನಿಮಲ್ಸ್ ಬದುಕಿ ಸತ್ತ ನಂತರ ಅದೊಂದು ಲೇಯರಲ್ಲಿ ಏನಾಗ್ತಿತ್ತು, ಸೆಟಲ್ ಆಗ್ತಿತ್ತು. ಸೊ ಈ ರೀತಿ ಏನಾಯಿತು, ಎಷ್ಟೊಂದು ಲೇಯರ್ಗಳು ಫಾರ್ಮ್ ಆಯಿತು. ಸೊ ವಾಟ್ ಯು ಸಿ ಹಿಯರ್? ಸೊ ಒಂದು ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಡೀಪರ್ ದ ಫಾಸಿಲ್ ಈಸ್ ಫೌಂಡ್, ದಟ್ ಮೀನ್ಸ್ ದ ಓಲ್ಡರ್ ದ ಫಾಸಿಲ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ, ಸೊ ದಿಸ್ ಇಸ್ ದ ಫಸ್ಟ್ ಲೇಯರ್ ಆ್ಯಂಡ್ ನಾವು ದಿಸ್ ಇಸ್ ದ ಫೈನಲ್ ಲೇಯರ್. ಯು ಜಸ್ಟ್ ಥಿಂಕ್ ದಿಸ್ ಇಸ್ ಅ ಫೈನಲ್ ಲೇಯರ್. ಸೊ ಇಟ್ ಮೇ ಬಿ ಇನ್ನೂ ಕೆಲವೊಂದು ಲೇಯರ್ ಫಾರ್ಮ್ ಆಗಿರಬಹುದು. ಓಕೆ, ಸೊ ಡೀಪರ್ ದ ಫಾಸಿಲ್ ದ ಓಲ್ಡರ್ ಇಟ್ ಈಸ್. ಅಂದರೆ ಎಷ್ಟು ಕೆಳಗಡೆ ಫಾಸಿಲ್ನ ನಾವು ಡಿಗ್ ಮಾಡಿ ತೊಗೊಳ್ತೀವೋ ಅಷ್ಟು ಹಳೆಯದ್ದು ಅದಾಗಿರುತ್ತೆ. ಡೀಪರ್ ದ ಫಾಸಿಲ್ ದ ಓಲ್ಡರ್ ಇಟ್ ಈಸ್. ವೆರಿ ಇಂಪಾರ್ಟೆಂಟ್. ಈ ಒಂದು ಕಾನ್ಸೆಪ್ಟ್ ಮೇಲೆ ಕ್ವೆಶ್ಚನ್ ಕೇಳ್ತಾರೆ. ಕ್ಲಿಯರ್? ಎಷ್ಟು ಡೀಪಾಗಿ ನಮಗೆ ಫಾಸಿಲ್ ಸಿಗುತ್ತೆ ಅಷ್ಟು ಓಲ್ಡರ್ ಆಗಿರುತ್ತೆ ಅದು. ಓಕೆ, ಡೀಪರ್ ದ ಫಾಸಿಲ್ ಫೌಂಡ್, ದಟ್ ಮೀನ್ಸ್ ದ ಓಲ್ಡರ್ ದ ಫಾಸಿಲ್ ಈಸ್. Okay, where exactly you find the remains of the dead organisms will tell you what was the duration of that an organism. ಎಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಲೇಯರಲ್ಲಿ, ಈಗ ನಾವು ಫಸ್ಟ್ ಲೇಯರ್ ಡಿಗ್ ಮಾಡಿದಾಗ ನಮಗೆ ಒಂದು ಆರ್ಗ್ಯಾನಿಸಮ್ ಸಿಕ್ತು ಅಂತಂದರೆ ಆ ಆರ್ಗ್ಯಾನಿಸಮ್ ರೀಸೆಂಟಾಗಿ ಸತ್ತಂಥ ಆರ್ಗ್ಯಾನಿಸಮ್. ನಾವು ಇನ್ನೂ ಡೀಪಾಗಿ ಡಿಗ್ ಮಾಡ್ತಾ ಇದ್ದಾಗ ಇನ್ನೊಂದು ವೆರೈಟಿ ಆಫ್ ಆರ್ಗ್ಯಾನಿಸಮ್ ನಮಗೆ, ಇನ್ನೊಂದು ವೆರೈಟಿ ಆಫ್ ಫಾಸಿಲ್ ನಮಗೆ ಅಲ್ಲಿ ಐಡೆಂಟಿಫೈ ಆಯಿತು ಅಂದರೆ ಅದು ಈ ಒಂದು ಆರ್ಗ್ಯಾನಿಸಮ್ಸ್ಗೂ ಮುಂಚೆ ವಾಸ ಮಾಡಿದಂಥ ಆರ್ಗ್ಯಾನಿಸಮ್. ಸೊ ಡೀಪರ್ ದ ಫಾಸಿಲ್ ಫೌಂಡ್, ದಟ್ ಮೀನ್ಸ್ the older the fossil is. ಓಕೆ, ಸೊ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ಯಾವ ಒಂದು ಕಾಲದಲ್ಲಿ ಆ ಒಂದು ಆ್ಯನಿಮಲ್ ವಾಸ ಮಾಡ್ತಿತ್ತು. ಸೊ ಇಟ್ ವಿಲ್ ಟೆಲ್ ದ ಡ್ಯೂರೇಷನ್ ಆಫ್ ದಟ್ ಆನ್ ಆರ್ಗ್ಯಾನಿಸಮ್. ಸೊ ವೆನ್ ವಾಸ್ ದಟ್ ಆರ್ಗ್ಯಾನಿಸಮ್ ವಾಸ್ ಎಕ್ಸಿಸ್ಟಿಂಗ್ ಆನ್ ದ ಅರ್ತ್ ಅನ್ನೋದನ್ನು ನಾವು ತಿಳ್ಕೊಬೋದು. ಯಾವಾಗ ಅದು ಭೂಮಿ ಮೇಲೆ ಇತ್ತು ಅನ್ನೋದನ್ನು ನಾವು ತಿಳ್ಕೊಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ದಟ್ ಈಸ್ ದ ಇನ್ಫಾರ್ಮೇಷನ್ ವಿಚ್ ವಿ ಗೆಟ್ ವಿತ್ ದ ಹೆಲ್ಪ್ ಆಫ್ ದ ಫಾಸಿಲ್ ಲೇಯರ್ಸ್. ಫಾಸಿಲ್ ಲೇಯರ್ಸಿಂದ ನಮಗೆ ಈ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ವಿ ಕ್ಯಾನ್ ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್ಸ್. ಸೊ ಫಾಸಿಲ್ ಲೇಯರ್ಸಿಂದ ನಾವೇನು ಮಾಡ್ಬೋದು, ಫಾಸಿಲ್ಸ್ ಎಷ್ಟು ಹಳೆಯದಾಗಿದೆ ಆ ಒಂದು ಏಜನ್ನ ನಾವು ಎಸ್ಟಿಮೇಟ್ ಮಾಡ್ಬೋದು. ಸೊ ಹೌ ಡು ವಿ ನೋ ದಿಸ್? ಸೊ ನಾನು ಹೇಳ್ದಂಗೆ ಹೌ ಓಲ್ಡ್ ಅ ಫಾಸಿಲ್ ಈಸ್. ಸೊ ಒನ್ ಸಿಂಪಲ್ ವೇ, ಬೈ ಲುಕಿಂಗ್ ಅಟ್ ಅ ಫಾಸಿಲ್ ಲೇಯರ್ ನಿಮಗೆ ಅರ್ಥ ಆಗುತ್ತೆ. ಸೊ ಡೀಪರ್ ದ ಲೇಯರ್ ವೆರ್ ದ ಫಾಸಿಲ್ ಈಸ್ ಫೌಂಡ್, ದ ಓಲ್ಡರ್ ದ ಫಾಸಿಲ್ ಈಸ್. ಎಷ್ಟು ಹಳೆಯದ್ದು ಆ ಫಾಸಿಲ್ ಅಂತ ನೀವು ತಿಳ್ಕೊಳ್ಬೇಕು ಅಂದರೆ, ಸೊ ಎಷ್ಟು ಕೆಳಗಡೆ ಆ ಫಾಸಿಲ್ ನಿಮಗೆ ಸಿಗುತ್ತೆ ಅಷ್ಟು ಹಳೆಯದ್ದು ಅದಾಗಿರುತ್ತೆ. ಓಕೆ, ಸೊ ಇಟ್ ಈಸ್ ವೆರಿ ಸಿಂಪಲ್ ವೇ ಟು ಐಡೆಂಟಿಫೈ ಹೌ ಓಲ್ಡ್ ದ ಫಾಸಿಲ್ ಈಸ್. ಆ್ಯಂಡ್ ಇನ್ನೊಂದನ್ನು ಐಡೆಂಟಿಫೈ ಮಾಡಿದ್ರು, ಏನಂದರೆ ಇಟ್ ವಾಸ್ ಫೌಂಡೆಡ್. ಎಷ್ಟು ಕೆಳಗಡೆ ಹೋಗಿ ನಾವು ಫಾಸಿಲನ್ನು ಐಡೆಂಟಿಫೈ ಮಾಡ್ತೀವೋ ಅದು ಅಷ್ಟು ಸಿಂಪಲ್ ಆಗಿರುತ್ತೆ. ಸೊ ಡೀಪರ್ ದ ಫಾಸಿಲ್ ವಿಚ್ ವಾಸ್ ಫೌಂಡ್ ಅಂಡರ್ ದ ಅರ್ತ್, ದೇ ಆರ್ ವೆರಿ ಸಿಂಪ್ಲರ್ ವೆನ್ ಕಂಪೇರ್ ಟು ದ ಫಾಸಿಲ್ ವಿಚ್ ವಾಸ್ ಫೌಂಡ್ ಆನ್ ದ ಅಪ್ಪರ್ ಲೇಯರ್. ಯಾಕೆ ನಾನು ನಿಮಗೆ ಹೇಳ್ದ ಹಾಗಲೇ ನೋಡಿ, ಇಲ್ಲಿರುವಂಥ ಆರ್ಗ್ಯಾನಿಸಮ್ ವೆರಿ ಸಿಂಪಲ್ ಆರ್ಗ್ಯಾನಿಸಮ್. ಸೊ ನೆಕ್ಸ್ಟ್ ಜನರೇಷನ್ಸ್ಗೆ ನಾವು ಬರ್ತಾ ಇದ್ದಾಗ ಏನಾಗುತ್ತೆ, ಆರ್ಗ್ಯಾನಿಸಮ್ಸ್ನ ಬಾಡಿ ಕಾಂಪ್ಲೆಕ್ಸ್ ಆಗ್ತಾ ಬರ್ತಿದೆ. ಈಗ ನಾವು ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ವೆಲ್ ಕಾಂಪ್ಲೆಕ್ಸ್ ಆ್ಯನಿಮಲ್ಸ್. ಸೊ ದೇರ್ ವರ್ ಓನ್ಲಿ ಸಿಂಪಲ್ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್. ಸೊ ಎಷ್ಟು ಕೆಳಗಡೆ ಹೋಗಿ ನಾವು ಫಾಸಿಲ್ಸನ್ನು ಐಡೆಂಟಿಫೈ ಮಾಡ್ತೀವಿ ಅಷ್ಟು ಸಿಂಪಲ್ ಆಗಿರುತ್ತೆ ಅದು. ಓಕೆ, ಡೀಪರ್ ದ ಫಾಸಿಲ್ ವಿಚ್ ಇಸ್ ಫೌಂಡ್ ಅಂಡರ್ ದ ಅರ್ತ್, ಇಟ್ ಈಸ್ ವೆರಿ ಸಿಂಪ್ಲರ್ ಕಂಪೇರ್ ಟು ದ ಫಾಸಿಲ್ ವಿಚ್ ಇಸ್ ಫೌಂಡ್ ಜಸ್ಟ್ ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್. So it was also proved that the organisms which comes later are more complex. ಇದರಿಂದ ಏನು ಪ್ರೂವ್ ಆಯಿತು, ನೆಕ್ಸ್ಟ್ ಜನರೇಷನಲ್ಲಿ ಬಂದಂಥ ಆರ್ಗ್ಯಾನಿಸಮ್ಸ್ ಏನಾಗಿದೆ, ತುಂಬ ಕಾಂಪ್ಲೆಕ್ಸ್ ಆಗಿದೆ. ಕಾಲದಲ್ಲಿ ಇದ್ದಂಥ ಆರ್ಗ್ಯಾನಿಸಮ್ಸ್ಗೂ ಈಗ ನಮಗೆ ಪ್ರೆಸೆಂಟಲ್ಲಿ ಇರುವಂಥ ಆರ್ಗ್ಯಾನಿಸಮ್ಸ್ಗೂ ಏನಾಗಿದೆ, ಬಾಡಿ ಒಂದು ಡಿಸೈನಲ್ಲಿ ಕಾಂಪ್ಲೆಕ್ಸಿಟಿ ಅನ್ನೋದು ಹೆಚ್ಚಾಗಿದೆ. ದೇ ಆರ್ ವೆರಿ ಸಿಂಪ್ಲರ್ ಕಂಪೇರ್ ಟು ದ ಆರ್ಗ್ಯಾನಿಸಮ್ ವಿಚ್ ಆರ್ ಪ್ರೆಸೆಂಟ್ ನೌ. ಈಗಿರುವಂಥ ಆರ್ಗ್ಯಾನಿಸಮ್ಸ್ಗೂ ಹಿಂದೆ ಇದ್ದಂಥ ಆರ್ಗ್ಯಾನಿಸಮ್ಸ್ಗೂ ಏನಾಗಿದೆ, ಕಾಂಪ್ಲೆಕ್ಸಿಟಿ ಜಾಸ್ತಿ ಇದೆ. ಈಗಿರುವಂಥ ಆರ್ಗ್ಯಾನಿಸಮ್ಸ್ಗೆ ಕಾಂಪ್ಲೆಕ್ಸಿಟಿ ಜಾಸ್ತಿ ಇದೆ. ಸೊ ದಿಸ್ ವಾಸ್ ಒನ್ ವೇ ಟು ಎಸ್ಟಿಮೇಟ್ ದ ಏಜ್ ಆಫ್ ಹೌ ಓಲ್ಡ್ ಫಾಸಿಲ್ ಈಸ್. ಎಷ್ಟು ಫಾಸಿಲ್, ಈ ಫಾಸಿಲ್ ಎಷ್ಟು ಹಳೆಯದಾಗಿತ್ತು ಅನ್ನೋದನ್ನು ನಾವು ಈ ರೀತಿ ಐಡೆಂಟಿಫೈ ಮಾಡಬಹುದು. ಕ್ಲಿಯರ್? There is also another one way. So the other one way is by detecting the ratio of isotopes of different elements. ನಿಮಗೆ ಐ ಹೋಪ್ ಈ ಐಸೋಟೋಪ್ ಕಾನ್ಸೆಪ್ಟ್ ಬಗ್ಗೆ ಜ್ಞಾಪಕ ಇದೆ ಅನ್ಕೋತೀನಿ. ವೆನ್ ಐ ವಾಸ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್, ನಿಮಗೆ ಐಸೋಟೋಪ್ ಬಗ್ಗೆ ಹೇಳಿದೆ. ಐಸೋಟೋಪ್. ಓಕೆ, ಎಸ್.
ಸೊ ಐಸೋಟೋಪ್ ಅಂದರೆ ಏನು? ದೇ ಆರ್ ದ ಎಲಿಮೆಂಟ್ಸ್ ವಿಚ್ ಗಾಟ್ ದ ಸೇಮ್ ಅಟಾಮಿಕ್ ನಂಬರ್ ಬಟ್ ದೇ ಹ್ಯಾವ್ ದ ಡಿಫ್ರೆಂಟ್ ಮಾಸ್ ನಂಬರ್. ಸೊ ನೀವು ಕಾರ್ಬನ್ ಬಗ್ಗೆ ಕೇಳೇ ಇದ್ದೀರಾ. ಕಾರ್ಬನ್ ಈಸ್ ಹ್ಯಾವಿಂಗ್ ದ, ಫಾರ್ ಎಕ್ಸಾಂಪಲ್ಸ್ ಇವನ್ ಐ ಟಾಕ್ ಅಬೌಟ್ ದ ಐಸೋಟೋಪ್ ಆಫ್ ಕಾರ್ಬನ್. ಸೊ C12 and C14 are the isotopes of carbon, right? So both of them have same atomic number. Atomic number of carbon is to 6, ಹೌದಲ್ವಾ? But their mass number is 12 and 14. So C12 and C14, they are the isotopes of the carbon. Clear? So every isotope, every radioisotopes will have the specific half life. ಸೊ ಇದನ್ನು ನೀವು ಹೈಯರ್ ಕ್ಲಾಸ್ಗೆ ಹೋಗ್ತಾ ಅರ್ಥ ಮಾಡ್ಕೋತೀರಾ. ರೇಡಿಯೋ ಐಸೋಟೋಪ್ ಅಂದರೆ ಏನು ಅನ್ನೋದನ್ನು ಡೀಪಾಗಿ ಅರ್ಥ ಮಾಡ್ಕೊಳ್ತೀರಾ. ಫೈನ್. ಸೊ ಈಗ ಐಸೋಟೋಪ್ ಅನ್ನೋ ಕಾನ್ಸೆಪ್ಟನ್ನು ನೀವು ತಿಳ್ಕೊಳ್ಳಿ. ಸೊ ಎವ್ರಿ ಐಸೋಟೋಪ್, ಎವ್ರಿ ರೇಡಿಯೋ ಐಸೋಟೋಪ್ಸ್ ವಿಲ್ ಹ್ಯಾವ್ ಸ್ಪೆಸಿಫಿಕ್ ಹಾಫ್ ಲೈಫ್. So if we know that specific half-life of that isotope, we will be able to calculate how old the fossil is. ಅಂದರೆ ಈ ರೇಡಿಯೋ ಐಸೋಟೋಪ್ನ ಸ್ಪೆಸಿಫಿಕ್ ಹಾಫ್ ಲೈಫನ್ನು ನಾವು ತಿಳ್ಕೊಂಡ್ರೆ ನಮಗೆ ಆ ಒಂದು ಫಾಸಿಲ್ ಎಷ್ಟು ಹಳೆಯದಾಗಿತ್ತು ಅನ್ನೋದನ್ನು ನಾವು ಎಸ್ಟಿಮೇಟ್ ಮಾಡ್ಬೋದು. Clear? So these are the two ways by which the age of fossil can be estimated. So now you can see that how the fossils are helping us. ಯಾವ ರೀತಿ ಫಾಸಿಲ್ಸ್ ನಮಗೆ ಹೆಲ್ಪ್ ಮಾಡ್ತು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಫಸ್ಟ್ ಥಿಂಗ್ ನೀವೇನು ಅರ್ಥ ಮಾಡ್ಕೊಂಡ್ರಿ? ದ ಫಸ್ಟ್ ಥಿಂಗ್, ಇಟ್ ವಿಲ್ ಟೆಲ್ ಅಸ್ ವಾಟ್ ವರ್ ದ ಆರ್ಗ್ಯಾನಿಸಮ್ಸ್ ಎಕ್ಸಿಸ್ಟೆಡ್. ನೀವು ನೋಡ್ಬೋದು ಈ ಒಂದು ಪಿಕ್ಚರ್ ಕೂಡ ಏನು ಡಿಪಿಕ್ಟ್ ಮಾಡ್ತಾ ಇದೆ. ಸೊ ಇಟ್ ಈಸ್ ಶೋಯಿಂಗ್ ದಟ್ ದೇರ್ ಆರ್ ಡಿಫ್ರೆಂಟ್ ಲೇಯರ್ಸ್ ಆಫ್ ಆ್ಯನಿಮಲ್ಸ್ ವಿಚ್ ಗಾಟ್ ಬರೀಡ್, ರೈಟ್? ಸೊ ಇದನ್ನು ನೋಡಿದ್ರೆ ನಮ್ಗೆ ಏನು ಅರ್ಥ ಆಗುತ್ತೆ? ಯಾವ ಆರ್ಗ್ಯಾನಿಸಮ್ಸ್ ಎಕ್ಸಿಸ್ಟ್ ಆಗಿದೆ. ನಾವು ಡೀಪರ್ ದ ಸಾಯಿಲ್ ನೀವು ನೋಡಿದಾಗ ಏನಾಯಿತು, ಯಾವ ರೀತಿ ಆರ್ಗ್ಯಾನಿಸಮ್ಸ್ ಭೂಮಿ ಮೇಲೆ ವಾಸ ಮಾಡ್ತಿತ್ತು ಅನ್ನೋದನ್ನು ನೀವು ತಿಳ್ಕೊಳ್ಬೋದು. ಆ್ಯಂಡ್ ದೇ ಆಲ್ಸೋ ಟೆಲ್ಸ್ ಅಸ್ ವಿಚ್ ಆರ್ಗ್ಯಾನಿಸಮ್ಸ್ ಎಕ್ಸಿಸ್ಟೆಡ್ ಬಿಫೋರ್ ಆ್ಯಂಡ್ ವಿಚ್ ಆರ್ಗ್ಯಾನಿಸಮ್ಸ್ ಕೇಮ್ ಆಫ್ಟರ್ ದಟ್. ಅಂದರೆ ಯಾವ ಆರ್ಗ್ಯಾನಿಸಮ್ ಆದಮೇಲೆ ಯಾವ ಆರ್ಗ್ಯಾನಿಸಮ್ ಭೂಮಿ ಮೇಲೆ ಬಂತು ಅನ್ನೋದನ್ನು ನೀವು ತಿಳ್ಕೊಬೋದು, ರೈಟ್? ಆ್ಯಂಡ್ ಇಟ್ ಆಲ್ಸೋ ಟೆಲ್ಸ್ ಅಸ್ ದ್ಯಾಟ್ ವೆನ್ ವಾಸ್ ದಟ್ ಆರ್ಗ್ಯಾನಿಸಮ್ ಎಕ್ಸಿಸ್ಟೆಡ್, ಯಾವ ಒಂದು ಕಾಲದಲ್ಲಿ ಆ ಒಂದು ಆರ್ಗ್ಯಾನಿಸಮ್ ಬದುಕಿತ್ತು ಅನ್ನೋದು ಕೂಡ ನೀವು ತಿಳ್ಕೊಳ್ಬೋದು. Clear? So these are the things you will understand. So how do the fossils give evidences of evolution? Fossils at the upper layers are more complex than that of the lower layers. ಹೌದಲ್ವಾ? ನೀವು ಇಲ್ಲೇ ನೋಡ್ಬೋದು. ಸೊ ಇಲ್ಲಿ ಲೋಯರ್ ಲೇಯರಲ್ಲಿರುವಂಥ ಆರ್ಗ್ಯಾನಿಸಮ್ಗೂ ಅಪ್ಪರ್ ಲೇಯರ್ಲಿರುವಂಥ ಆರ್ಗ್ಯಾನಿಸಮ್ಸ್ಗೂ ಕಾಂಪ್ಲೆಕ್ಸಿಟಿ ಇಂಪ್ರೂವ್ ಆಗಿದೆ, ಹೌದಲ್ವಾ? ಲೋಯರ್ ಲೇಯರ್ ಇರುವಂಥ ಆರ್ಗ್ಯಾನಿಸಮ್ ತುಂಬ ಸಿಂಪಲ್ ಆರ್ಗ್ಯಾನಿಸಮ್ ಆಗಿದೆ. ವೆರಾಸ್ ದ ಅಪ್ಪರ್ ಲೇಯರಲ್ಲಿರುವಂಥ ಆರ್ಗ್ಯಾನಿಸಮ್ ಈ ಲೋಯರ್ ಲೇಯರ್ ಇರುವಂಥ ಆರ್ಗ್ಯಾನಿಸಮ್ಗಿಂತ ಕಾಂಪ್ಲೆಕ್ಸ್ ಆಗಿದೆ, right? So fossils which are found at the deeper one are simpler compared to the fossil which are found at the upper layer. Clear? So fossil records shows that there is a link between the birds and the reptiles. ಯಾವ ರೀತಿ ಲಿಂಕ್ ಇತ್ತು? See, by looking at the fossils which were obtained at the different places, it was seen that ಸೊ ಬೇರೆ ಬೇರೆ ಕಡೆಯಲ್ಲಿ ಸಿಕ್ಕಿದಂಥ ಫಾಸಿಲ್ನ ಒಂದು ಇಂಪ್ರೆಷನ್ಸ್ನ ನೋಡಿ ನಾವು ಒಂದು ಡಿಸಿಷನ್ಗೆ ಬಂದ್ವಿ. ಏನಂತಂದರೆ ದೇರ್ ವಾಸ್ ಸಮ್ ಲಿಂಕ್ ಬಿಟ್ವೀನ್ ದ ಬರ್ಡ್ಸ್ ಆ್ಯಂಡ್ ದ ರೆಪ್ಟೈಲ್ಸ್. ಓಕೆ, ಸೊ ಇಟ್ ವಾಸ್ ಸೀನ್ ದ್ಯಾಟ್ ದೇರ್ ವಾಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ದ ಬರ್ಡ್ಸ್ ಆ್ಯಂಡ್ ದ ರೆಪ್ಟೈಲ್ಸ್ ಲಾಂಗ್ ಬ್ಯಾಕ್. ಲಾಂಗ್ ಬ್ಯಾಕ್ ಏನಾಯಿತು ಅಂದರೆ ದ ರೆಪ್ಟೈಲ್ಸ್ ವರ್ ಎಕ್ಸಿಸ್ಟೆಡ್. ಸೊ ದೇ ಹ್ಯಾಡ್ ದ ಫೆದರ್ಸ್. ಇಲ್ಲಿ ನೋಡ್ಬೋದು ನೀವು ಕೆಲವೊಂದು ಆರ್ಗ್ಯಾನಿಸಮ್ಸ್ ಇಲ್ಲಿದೆ. Okay, long back there was the reptiles which was existed, and these reptiles they had the feathers, so which had a wing like structure. The feathers was looking like the wings, so they were called as feathered dinosaurs. ಇದನ್ನ ನಾವು ಏನಂತ ಕರೀತಿದ್ವಿ? ಈ ಒಂದು ಆರ್ಗ್ಯಾನಿಸಮ್ಸ್ ನ ನಾವು we were calling it as feathered dinosaurs. So there is a good resemblance that we can see between the modern birds and the feathered dinosaurs. ನೀವು ನೋಡ್ಬೋದು ಇಲ್ಲಿ ಮಾಡರ್ನ್ ಬರ್ಡ್ಸ್ನು ಹಾಗೂ ಫೆದರ್ಡ್ ಡೈನೋಸರ್ಸ್ನು ನೋಡಿದಾಗ ಒಂದು ಸ್ವಲ್ಪ ಲಿಂಕ್ ಇದೆ. ಏನು ಲಿಂಕ್ ಇದೆ ನೋಡಿ, ಇಲ್ಲೂ ಫೆದರ್ಸ್ ಇದೆ, ಇಲ್ಲೂ ಕೂಡ ಫೆದರ್ಸ್ ಇದೆ, ಹೌದಲ್ವಾ? ಮಾಡರ್ನ್ ಬರ್ಡ್ಸ್ನಲ್ಲೂ ಫೆದರ್ಸ್ ಇದೆ. ಹಿಂದಿನ ಕಾಲದಲ್ಲಿ ಇದ್ದಂಥ ಒಂದು ಹಿಂದಿನ ಕಾಲದಲ್ಲಿ ಇದ್ದಂಥ ಒಂದು ಡೈನೋಸರ್ಸ್ಗೂ ಕೂಡ ಫೆದರ್ಸ್ ಇದೆ. ಸೊ ದೆರ್ ಇಸ್ ಸಮ್ ರಿಸೆಂಬ್ಲೆನ್ಸ್, right? So what was missing between the birds and the reptiles? So they found something called as Archaeopteryx. Archaeopteryx, Archaeopteryx. So this is the Archaeopteryx. This is the one which is called as Archaeopteryx. Okay, so that was basically a dinosaur which had a wing-like bird. So it had resemblance like both the birds and the reptiles. So its fossil records indicated that the feathered dinosaurs gradually converted into birds. So ಈ ಆರ್ಕಿಯಾಪ್ಟ್ರಿಕ್ಸ್ನ ಒಂದು ಫಾಸಿಲ್ ರೆಕಾರ್ಡ್ಸನ್ನು ನೋಡಿದಾಗ its fossil records it indicated that feathered dinosaurs, ಈ feathered dinosaurs
ಹಾಗೂ ಈಗಿರುವಂಥ ಒಂದು ಬರ್ಡ್ಸ್ಗೂ ಒಂದು ಲಿಂಕ್ ಇದೆ. ಅಂದರೆ ಈ ಫೆದರ್ ಡೈನಾಸರಸ್ಸೇ ಏನಾಯಿತು, ಗ್ರ್ಯಾಜುಲಿ ಬರ್ಡ್ಸ್ ಆಗಿ ಕನ್ವರ್ಟ್ ಆಯಿತು ಅನ್ನೋದಕ್ಕೆ ಒಂದು ಈ ಏನಂತ ಹೇಳ್ತೀವಿ ಎವಿಡೆನ್ಸ್ ಅಂತ ಹೇಳ್ಬೋದು. ಆ ಎವಿಡೆನ್ಸನ್ನು ಈ ಆರ್ಕಿಯಾಪ್ಟರಿಕ್ಸಿಂದ ಪಡ್ಕೊಂಡ್ರು. Did you get my point? See, there was a missing link. What was that missing link? See, the missing link between the birds and the reptile was the Archaeopteryx. This was the thing which was found. See, Archaeopteryx was basically a dinosaur which had a wing-like bird. ಈ ಆರ್ಕಿಯಾಪ್ಟರಿಕ್ನ ಒಂದು ಫಾಸಿಲ್ ರೆಕಾರ್ಡ್ಸನ್ನು ನೋಡಿದಾಗ ಇಟ್ ವಾಸ್ ಇಂಡಿಕೇಟೆಡ್ ದ್ಯಾಟ್ ದ ಫೆದರ್ ಡೈನಾಸರಸ್ ವಾಸ್ ಗ್ರ್ಯಾಜುಲಿ ಕನ್ವರ್ಟೆಡ್ ಇನ್ ಟು ಬರ್ಡ್ಸ್. ಈ ಫೆದರ್ ಡೈನಾಸರಸ್ ಏನಾಯಿತು, ಗ್ರ್ಯಾಜುಯಲ್ ಆಗಿ ಬರ್ಡ್ಸ್ನ ರೀತಿ ಕನ್ವರ್ಟ್ ಆಯಿತು ಅಂತ ಒಂದು ಎವಿಡೆನ್ಸ್ ಇದೆ. ಸೊ ಹೌ ಡಿಡ್ ದೇ ಕನ್ವರ್ಟ್? Same, the process of evolution. So there will be certain changes which will happen due to natural selection. Natural selection in this ಕೆಲವೊಂದು changes ಆಯಿತು. There were some changes which was due to the genetic drift. So that is how it is gradually changed into a different organism altogether. So natural selection ಇಂದ ಆಗಿರ್ಬೋದು, ಜೆನೆಟಿಕ್ ಡ್ರಿಫ್ಟ್ ಇಂದ ಆಗಿರ್ಬೋದು, ಯಾವುದೋ ಒಂದು ಎವಲ್ಯೂಷನ್ನ ಒಂದು ಪ್ರೋಸೆಸ್ ಇಂದ ಏನಾಯಿತು, ಫೆದರ್ ಡೈನಾಸರಸ್ ಈಗ ಪ್ರೆಸೆಂಟ್ ಮಾಡರ್ನ್ ಬರ್ಡ್ಸ್ ಆಗಿ ಏನಾಗಿದೆ, ಕನ್ವರ್ಟ್ ಆಗಿದೆ. They have converted these feathered dinosaurs, they have converted now into the modern birds. Okay, it is due to some of the process which took place during the evolution. So this actually shows that the birds have originated from the reptiles. Clear? So when you look at the feathered dinosaurs, illige feathered dinosaurs na noಡಿದಾಗ this feathered dinosaurs, it had the feather only for the purpose of insulation. Yeah, several years ago ಏನಾಗಿತ್ತು, the weather was, the climatic condition was too cold. So the organism which was existed during that period, for example of feathered dinosaurs, it had the feathers. ಆ ಫೆದರ್ನ ಪರ್ಪಸ್ ಏನು ಅಂದರೆ ಇಟ್ ವಾಸ್ ಓನ್ಲಿ ದ ಪರ್ಪಸ್ ಆಫ್ ಇನ್ಸುಲೇಷನ್ ಪರ್ಪಸ್ಗೆ, ಅಂದರೆ ಕೋಲ್ಡಿಂದ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಫೆದರ್ಸನ್ನು ಡೈನೋಸರ್ ಯೂಸ್ ಮಾಡ್ತಿತ್ತು. ಬಟ್ ಈಗ ಮಾಡರ್ನ್ ಬರ್ಡನ್ನು ನೋಡಿದಾಗ ಏನಾಯಿತು, ದ ಫೆದರ್ಸ್ ವಿಲ್ ಆ್ಯಕ್ಚುಲಿ ಯೂಸ್ಡ್ ಫಾರ್ ಫ್ಲೈಯಿಂಗ್. ಹೌದಲ್ವಾ? ಮಾಡರ್ನ್ ಬರ್ಡ್ಸಲ್ಲಿ ನಾವು ನೋಡಿದ ಹಾಗೆ ಈ ಫೆದರ್ಸನ್ನ ಬರ್ಡ್ಸ್ ಏನಕ್ಕೋಸ್ಕರ ಯೂಸ್ ಮಾಡ್ತಿದೆ, ಇಟ್ ಈಸ್ ಯೂಸಿಂಗ್ ಟು ಫ್ಲೈ, ರೈಟ್? ಫ್ಲೈಯಿಂಗ್ ಇಸ್ ದ ಪರ್ಪಸ್. So the feathers have adopted themselves in the due course of time for the different functions. ಆಗ ಫೆದರ್ಸ್ ಕೋಲ್ಡನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದು, ಈಗ ಏನಾಗ್ತದೆ, ಫ್ಲೈಯಿಂಗ್ ಪರ್ಪಸ್ಗೆ ಅದು ಅಡಾಪ್ಟ್ ಆಗಿದೆ. ಸೊ ಇದು ಏನಾಗ್ತಿದ್ದು, ಇಟ್ ಹ್ಯಾಪನ್ ವಿದಿನ್ ಡ್ಯೂ ಕೋರ್ಸ್ ಆಫ್ ಟೈಮ್. ಸೊ ಒಂದೊಂದು ಜನರೇಷನಲ್ಲೂ ಕೂಡ ಏನಾಯಿತು, ಫೆದರ್ಸ್ ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಆಯಿತು. ಇಟ್ ವಾಸ್ ಯೂಸ್ಡ್ ಫಾರ್ ಡಿಫ್ರೆಂಟ್ ಫಂಕ್ಷನ್ಸ್. So while looking at the fossil records, we could find that there are many similarities. Fossil recordsನ್ನು ನೋಡ್ತಾ ಇದ್ದಾಗ ನಾವು ಒಂದು ಆ್ಯನಿಮಲ್ಗೂ ಇನ್ನೊಂದು ಆ್ಯನಿಮಲ್ಗೂ ಕೆಲವೊಂದು ಸಿಮಿಲಾರಿಟೀಸ್ ಇರೋದನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ, ರೈಟ್? ಸೊ ಆ್ಯಂಡ್ ದ್ಯಾಟ್ ಇನ್ಫಾರ್ಮೇಷನ್ ಈಸ್ ಗಿವನ್ ಬೈ ದ ಫಾಸಿಲ್ ರೆಕಾರ್ಡ್ಸ್. ಕ್ಲಿಯರ್? ಸೊ ಈಗ ಇಷ್ಟೊಂದು ಎಕ್ಸಾಂಪಲ್ಸ್ನ ಮೂಲಕ ನೀವು ಇವಲ್ಯೂಷನ್ ಬಗ್ಗೆ ತಿಳ್ಕೊಂಡಿದ್ದೀರಾ, ರೈಟ್? ಸೊ ವಿ ಗಾಟ್ ಸಮ್ ಐಡಿಯಾಸ್ ಆಲ್ಸೋ ಆನ್ ಇವಲ್ಯೂಷನ್. ಸೊ ನಾವು ಲೆಟ್ ಅಸ್ ಟ್ರೈ ಟು ಲುಕ್ ಅಟ್ ದ ಎವಲ್ಯೂಷನ್ ಬೈ ಸ್ಟೇಜಸ್. So under evolution by stages, I'll talk about evolution of eyes, evolution of feathers, evolution by artificial selection and evolution of human. Okay? So ಇಷ್ಟು ಡಿಫ್ರೆಂಟ್ evolutions ಬಗ್ಗೆ ನೀವೀಗ ಅರ್ಥ ಮಾಡ್ಕೊಳ್ಬೇಕು. So let me first explain the evolution of eye. See, ಲಾಂಗ್ ಬ್ಯಾಕ್ ಆಗೋ ತುಂಬ ಜನ್ರೇಷನ್ಸ್ನ ಹಿಂದೆ ಏನಾಗಿತ್ತು, ಅ ವೆರಿ ಪ್ರಿಮಿಟಿವ್ ಆರ್ಗನಿಸಮ್. ಇನ್ ಅ ವೆರಿ ಪ್ರಿಮಿಟಿವ್ ಆರ್ಗ್ಯಾನಿಸಮ್ ಅಂದರೆ ಭೂಮಿ ಮೇಲೆ ಮೊದಲು ಬಂದಂಥ ಆರ್ಗ್ಯಾನಿಸಮ್. ಆ ಆರ್ಗ್ಯಾನಿಸಮ್ನಲ್ಲಿ ಏನಾಗಿತ್ತು, ಐ ಅನ್ನೋ ಒಂದು ಸ್ಟ್ರಕ್ಚರ್ ಸ್ಪೆಸಿಫಿಕ್ ಆಗಿ ಇರಲಿಲ್ಲ, ಡಿಸ್ಟಿಂಕ್ಟ್ ಆಗಿ ಐ ಅನ್ನೋದು ಇರಲಿಲ್ಲ. ನಮಗೆ ಈಗ ಯಾವ ರೀತಿ ಐ ಇದೆ, ಕಂಪ್ಲೀಟಾಗಿ ಕಾಂಪ್ಲೆಕ್ಸ್ ಐ ಇದೆ, ರೆಟಿನಾ ಇದೆ, ಲೆನ್ಸ್ ಇದೆ. ಸೊ ವಿ ಹ್ಯಾವ್ ಅ ಪರ್ಫೆಕ್ಟ್ ಸ್ಟ್ರಕ್ಚರ್ ಫಾರ್ ಐ, ಹೌದಲ್ವಾ? ಸೊ ಆ ರೀತಿ ಆ ಒಂದು ಆರ್ಗ್ಯಾನಿಸಮ್ಗೆ ಐ ಅನ್ನೋದು ಡಿಸ್ಟಿಂಕ್ಟ್ ಆಗಿ ಇರಲಿಲ್ಲ. ಸೊ ಲೇಟರ್ ಡ್ಯೂ ಕೋರ್ಸ್ ಆಫ್ ಟೈಮ್ ಏನಾಯಿತು ಅಂದರೆ, ಇನ್ ಒನ್ ಆಫ್ ದೋಸ್ ಪ್ರಿಮಿಟಿವ್ ಆರ್ಗನಿಸಮ್ ಹಾಗೆ ಇವಾಲ್ವ್ ಆಗ್ತಾ ಇದ್ದಾಗ ಯಾವುದೋ ಒಂದು ಪ್ರಿಮಿಟಿವ್ ಆರ್ಗನಿಸಮ್, ಸಿ ಹಿಯರ್ ಐ ಹ್ಯಾವ್ ಟೇಕನ್ ಅನ್ ಎಕ್ಸಾಂಪಲ್ ಆಫ್ ಯೂಗ್ಲೀನಾ. It was seen that they also has some eye spot like structure. ಇಲ್ಲೂ ಕೂಡ ಐ ಇಲ್ಲ, ಬಟ್ ಐನ ರೀತಿ ಒಂದು ಸ್ಪಾಟ್ ಇದೆ. They had eye spot like structure which was capable of detecting light. ಡಿಟೆಕ್ಟ್ ಮಾಡೋದು ಅಂದರೆ ಏನು, ಐಡೆಂಟಿಫೈ ಮಾಡೋದು. ಸೊ ಯೂಗ್ಲಿನಲ್ಲಿ ಇದ್ದಂಥ ಈ ಒಂದು ರೆಡ್ ಕಲರ್ ಐ ಸ್ಪಾಟ್ ಲೈಟನ್ನು ಡಿಟೆಕ್ಟ್ ಮಾಡುವಂಥ ಒಂದು ಕೆಪಾಸಿಟಿನ ಹೊಂದಿತ್ತು. So here in this structure you can see the red color, right? Here you can see the red color structure. So that was nothing but the eye spot. ಈ ರೆಡ್ ಕಲರ್ ಇಲ್ಲಿ ಐ ಸ್ಪಾಟ್. ಸೊ ದಿಸ್ ಐ ಸ್ಪಾಟ್ ಇಟ್ ಗೇವ್ ಸಮ್ ಸರ್ವೈವಲ್ ಅಡ್ವಾಂಟೇಜ್
So this eye spot gave some survival advantage to the flatworm. Idu on the flatworm, Euglena ಅನ್ನೋದು ಒಂದು flatworm, right? So here it got some survival advantage. So they were benefited. ಇದರಿಂದ ಏನಾಯಿತು, ಈ ಐ ಸ್ಪಾಟಿಂದ ಅದಕ್ಕೆ ಬೆನಿಫಿಟ್ ಆಯಿತು. ಸೊ ಸಿನ್ಸ್ ದೇ ವರ್ ಬೆನಿಫಿಟೆಡ್, ನ್ಯಾಚುರಲ್ ಸೆಲೆಕ್ಷನ್ ಕೇಮ್ ಇನ್ ಟು ಪ್ಲೇಸ್. ನ್ಯಾಚುರಲ್ ಸೆಲೆಕ್ಷನ್ ಏನು? ಇಟ್ ಈಸ್ ಒನ್ ಆಫ್ ದ ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್, ಹೌದಲ್ವಾ? ಇಲ್ಲಿ ನೇಚರೇ ಏನು ಮಾಡ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ ಯುಗ್ಲಿನಾಗೆ. ಇಟ್ ಈಸ್ ಹ್ಯಾವಿಂಗ್ ಸಮ್ ರೆಡ್ ಕಲರ್ ಐಟ್ ಸ್ಪಾಟ್, ಅದರಿಂದ ಲೈಟನ್ನು ಡಿಟೆಕ್ಟ್ ಮಾಡುವಂಥ ಕೆಪಾಸಿಟಿ ಇದು ಹೊಂದಿದೆ, ರೈಟ್? ಸೊ ಎನಿಥಿಂಗ್ ವಿಚ್ ಇಸ್ ಗುಡ್ ಫಾರ್ ಅನ್ ಆರ್ಗ್ಯಾನಿಸಮ್, ಯಾವುದೋ ಒಂದು ಆರ್ಗ್ಯಾನಿಸಮ್ಗೆ ಫೇವರ್ ಆಗಿದೆ ಅಂದರೆ ಸೊ ನೇಚರ್ ಆಬ್ವಿಯಸ್ಲಿ ಅದಕ್ಕೆ ಸಪೋರ್ಟ್ ಮಾಡುತ್ತೆ. So this has happened due to the natural selection. So this eye spot gradually start to develop. ಇದು ಏನಾಯಿತು, ಡೆವಲಪ್ ಆಗೋಕ್ಕೆ ಶುರುವಾಯಿತು. ಬಟ್ ಇನ್ ದೀಸ್ ಕೈಂಡ್ ಆಫ್ ಪ್ಲ್ಯಾಟ್ಫಾರ್ಮ್ಸ್ ದ ಐ ಸ್ಪಾಟ್ ವಾಸ್ ಹಿಡನ್. ಸೊ ಇಲ್ಲಿ ಐ ಸ್ಪಾಟ್ ಇದ್ದರೂ ಕೂಡ ಅದು ಅಷ್ಟೊಂದು ಡಿಸ್ಟಿಂಕ್ಟ್ ಆಗಿರಲಿಲ್ಲ, ಅದು ಕಂಪ್ಲೀಟಾಗಿ ಹೊರಗಡೆಗೆ ಕಾಣಿಸೋ ರೀತಿ ಇರಲಿಲ್ಲ. ಇಟ್ ವಾಸ್ ಹಿಡನ್. ಸೊ ಇಟ್ ವಾಸ್ ನಾಟ್ ವಿಸಿಬಲ್, ಇಟ್ ವಾಸ್ ನಾಟ್ ಅಟ್ ಆಲ್ ವೆರಿ ಡಿಸ್ಟಿಂಕ್ಟ್. ಬಟ್ ಗ್ರ್ಯಾಜುಲಿ ಏನಾಯಿತು ಅಂದರೆ ವಿತ್ ಡ್ಯೂ ಕೋರ್ಸ್ ಆಫ್ ಟೈಮ್ few more organisms came into existence. May see if you look at this, now if you look at this organism, so this is a planaria, okay? So the eye spot become little visible. So Euglena ge ಹೋಲಿಸ್ಕೊಂಡ್ರೆ ಏನಾಯಿತು, ನೆಕ್ಸ್ಟ್ ಬಂದಂಥ ಆರ್ಗ್ಯಾನಿಸಮ್ ಪ್ಲಾನೇರಿಯಾನಲ್ಲಿ ಏನಾಯಿತು, we can see little bit distinct eyes. If you see the planaria here, you can observe here the eye spots are little bit distinct compared to the Euglena. ಸೊ ಏನಾಯಿತು, ಈಗ ಗ್ರ್ಯಾಜುಲಿ ಈವನ್ ಮೋರ್ ಡೆವಲಪ್ಡ್ ಐಸ್ ವರ್ ಸೀನ್. ಸೊ ಈಗ ಪ್ಲಾನೇರಿಯಾ ಆದಮೇಲೆ ನೆಕ್ಸ್ಟ್ ಬಂದಂಥ ಆರ್ಗ್ಯಾನಿಸಮ್ಸ್ಗೆ ಐಸ್ ಇನ್ನೂ ಸ್ವಲ್ಪ ಡೆವಲಪ್ ಆಯಿತು. ಹಾಗೆ ಏನಾಯಿತು, ಜನ್ರೇಷನ್ಸ್ ಪಾಸ್ ಆಗ್ತಾ ಏನಾಯಿತು, ಆ್ಯನಿಮಲ್ಸಲ್ಲಿ ಐನ ಒಂದು ಸ್ಟ್ರಕ್ಚರ್ ಡಿಸ್ಟಿಂಕ್ಟ್ ಆಗಿ ಕಾಣೋಕ್ಕೆ ಶುರುವಾಯಿತು. ಸೊ ದ ಮೋರ್ ಗ್ರ್ಯಾಜುಲಿ ನಾವು ಇಫ್ ಯು ಟೇಕ್ ಎನ್ ಎಕ್ಸಾಂಪಲ್ ಆಫ್ ಅವರ್ ಸೆಲ್ಫ್, if you take the example of ourselves, see we have very complex eye structure. We human beings and mammals, reptiles, we have a complex eye structure, right? So now humans can view the far objects as well as the near objects. ನಮಗೆ ದೂರದ್ದು ಕಾಣಿಸುತ್ತೆ, ಹತ್ತಿರದ್ದು ಕಾಣಿಸುತ್ತೆ, ರೈಟ್? ಸೊ ಆಸ್ ದ ಟೈಮ್ ಪಾಸ್ ಆಗ್ತಾ ಏನಾಯಿತು, ಈ ಐ ಸ್ಟ್ರಕ್ಚರ್ ಅನ್ನೋದು ಏನಾಯಿತು, ಸಿಂಪಲ್ ಆಗಿದ್ದು ಕಾಂಪ್ಲೆಕ್ಸ್ ಆಯಿತು, ರೈಟ್? ಸೊ ಇಟ್ ಟುಕ್ several years. ಸೊ ಇಟ್ ವಾಸ್ ಗ್ರ್ಯಾಜುಲಿ ಎ ಪ್ರೋಸೆಸ್. ಕಂಪ್ಲೀಟಾಗಿ ಏನಾಯಿತು, ಒಂದೆರಡು ದಿನದಲ್ಲಿ ಈ ಚೇಂಜಸ್ ಆಗಲಿಲ್ಲ. ಸೊ ನಾವು ಯೂಗ್ಲಿನಲ್ಲಿ ಏನು ಐ ಸ್ಪಾಟ್ ನೋಡಿದ್ವಿ, ಆ ಐ ಸ್ಪಾಟ್ ಏನಾಯಿತು, ಡೆವಲಪ್ ಆಗೋಕ್ಕೆ ಇಟ್ ಟುಕ್ ಲಾಟ್ ಆಫ್ ಟೈಮ್. ಸೊ ಇಟ್ ವಾಸ್ ಅ ಗ್ರ್ಯಾಜುವಲ್ ಪ್ರೋಸೆಸ್, ಇಟ್ ವಾಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಯಿತು, ದ ಸ್ಟ್ರಕ್ಚರ್ ಆಫ್ ಐ ಇಟ್ ಕೇಮ್ ಇನ್ ಟು ಅ ಪಿಕ್ಚರ್. ಸೊ ಈಗ ಎಲ್ಲ ವರ್ಟಿಬ್ರೇಟ್ಸಲ್ಲೂ ಆ್ಯನಿಮಲ್ಸಲ್ಲೂ ಏನು ಮಾಡ್ಬೋದು, ನಾವು ಒಂದು ಸಿಮಿಲರ್ ಐ ಸ್ಟ್ರಕ್ಚರನ್ನು ನೋಡ್ಬೋದು ವಿತ್ ಲಿಟಲ್ ಆರ್ ಸ್ಮಾಲ್ ಡಿಫ್ರೆನ್ಸ್, ಹೌದಲ್ವ? ಒಂದು ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಬಟ್ ದೇ ಆಲ್ ಹ್ಯಾವ್ ಕಾಂಪ್ಲೆಕ್ಸ್ ಐ ಸ್ಟ್ರಕ್ಚರ್. ಕ್ಲಿಯರ್? ಸೊ ದಿಸ್ ಇಸ್ ಹೌ ದ ಐಸ್ ವರ್ ಇವಾಲ್ವ್ಡ್. Clear? So now let me tell you about the next evolution, that is evolution of feather. Evolution of feather is also one of the evolution. Idr ಬಗ್ಗೆ ನೀವು ಆಲ್ರೆಡಿ ಒಂದು ಹಿಂಟನ್ನು ಪಡ್ಕೊಂಡಿದ್ದೀರಾ. See, feathers was something which was evolved in the period of dinosaur. ಸೊ ಈಗ ಡೈನೋಸರ್ನ ಒಂದು ಪೀರಿಯಡ್ನಲ್ಲಿ ಫೆದರ್ಸ್ ಇತ್ತು. ಈ ಫೆದರ್ಸ್ ಡೈನೋಸರಲ್ಲಿ ಯಾವುದಕ್ಕೋಸ್ಕರ ಹೆಲ್ಪ್ ಮಾಡ್ತಾ ಇತ್ತು? ಇಟ್ ವಾಸ್ ಹೆಲ್ಪಿಂಗ್ ದ ಡೈನೋಸರ್ ಟು ಪ್ರೊಟೆಕ್ಟ್ ಎಗ್ನೆಸ್ಟ್ ದ ಕೋಲ್ಡ್. It was present on its body for the purpose of insulation. Insulation ಅಂದರೆ ಏನು? It is protecting against the cold. ಸೊ ಈ ಡೈನೋಸರ್ಸ್ಗೆ ಇರುವಂಥ ಈ ಫೆದರಿಂದ ಯಾವುದೇ ರೀತಿ ಲೋಕೋಮೋಷನ್ಗೆ ಹೆಲ್ಪ್ ಆಗ್ತಿರಲಿಲ್ಲ. ಲೋಕೋಮೋಷನ್ ಅಂದರೆ ಏನು? ಮೂವ್ಮೆಂಟ್ ಆಫ್ ಎನ್ ಆರ್ಗ್ಯಾನಿಸಮ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಒಂದು ಜಾಗದಿಂದ ಇನ್ನೊಂದು ಪ್ಲೇಸ್ಗೆ ಹೋಗುವಂಥ ಒಂದು ಆ್ಯಕ್ಟಿವಿಟಿನ ನಾವು ಲೋಕೋಮೋಷನ್ ಅಂತ ಕರಿತೀವಿ. ಸೊ ಇಲ್ಲಿ ಡೈನೋಸರಲ್ಲಿ ಇದ್ದಂಥ ಫೆದರ್ ಯಾವುದೇ ರೀತಿ ಲೋಕೋಮೋಷನ್ಗೆ ಹೆಲ್ಪ್ ಮಾಡ್ತಿರಲಿಲ್ಲ. ಇನ್ಸ್ಟೆಡ್ ಇಲ್ಲಿ ಇದ್ದಂಥ ಒಂದು ಫೆದರ್ ಏನಾಗಿತ್ತು, ಅದರ ಬಾಡಿನ ಇನ್ಸುಲೇಷನ್ ಪರ್ಪಸ್ಗೆ ಹೆಲ್ಪ್ ಮಾಡ್ತಿತ್ತು. Okay, so as the days passed, what happened, as I told you, due to the mechanism of evolution, it may be the mutation, migration, natural selection, ಅಥವಾ ಯಾವುದೋ ಒಂದು ಆಗಿರ್ಬೋದು, ಇಟ್ ಮೇ ಬಿ ದ ಜೆನೆಟಿಕ್ ಡ್ರಿಫ್ಟ್ ಕೂಡ ಆಗಿರ್ಬೋದು. ಸೊ ಯಾವುದೋ ಒಂದು ಮೆಕ್ಯಾನಿಸಮ್ ಆಫ್ ಇವಲ್ಯೂಷನಿಂದ ಏನಾಯಿತು, ಗ್ರ್ಯಾಜುಲಿ ಓವರ್ ಎ ಕಂಟಿನ್ಯೂಸ್ ಪೀರಿಯಡ್ ಆಫ್ ಟೈಮ್ ವಿ ಕ್ಯಾನ್ ಸಿ ಅ ನ್ಯೂ ಆರ್ಗ್ಯಾನಿಸಮ್ ಅರೈಸಿಂಗ್. ಹೌದಲ್ವಾ? ಫ್ರಮ್ ದ ಓಲ್ಡ್ ಎಕ್ಸಿಸ್ಟಿಂಗ್ ಆರ್ಗ್ಯಾನಿಸಮ್ ವಿ ಕ್ಯಾನ್ ಸಿ ದ ನ್ಯೂ ಆರ್ಗ್ಯಾನಿಸಮ್ ಸ್ಟಾರ್ಟ್ ಟು ಅರೈಸ್. ಸೊ ಈಗ ಏನಾಯಿತು, ಡೈನೋಸರಸ್ ಆಲ್ಸೋ ಹ್ಯಾವ್ ಬೀನ್ ಇವಾಲ್ವ್ಡ್. ಸೊ ಆಸ್ ಅ ರಿಸಲ್ಟ್ ಆಫ್ ದಿಸ್ ನಾವು ವಿ ಕ್ಯಾನ್ ಸಿ ದ ಬರ್ಡ್ಸ್ ಹ್ಯಾವ್ ಬೀನ್ ಇವಾಲ್ವ್ಡ್ ಫ್ರಮ್ ದ ಡೈನೋಸರ್ ಜಸ್ಟ್ ಸಮ್ ಟೈಮ್ ಬಿಫೋರ್ ಐ ಟೋಲ್ಡ್ ಯು, ಅಲ್ವಾ? ಸೊ ಬರ್ಡ್ಸು ಕೂಡ ಏನಾಯಿತು, ಡೈನೋಸರಸ್ ಇಂದ ಇವಾಲ್ವ್ ಆಯಿತು. ಕ್ಲಿಯರ್? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ದಿಸ್ ಇಸ್ ಹೌ ದ ಎವಲ್ಯೂಷನ್ ಆಫ್ ಫೆದರ್ ಟುಕ್ ಪ್ಲೇಸ್.
So the feather which was present before was helping for the insulation purpose, but the feather now in the birds is helping for flight. Clear? So this is all about the evolution of feathers. Now let us talk about the artificial selection. Evolution by artificial selection. We have already know about natural selection. Natural selection ಬಗ್ಗೆ ನಮಗೆ ಗೊತ್ತಿದೆ ಹೌದಲ್ವಾ? So what is meant by natural selection? It was something, the change that was supported by the nature. Nature support ಮಾಡುವಂತ ಒಂದು change ನ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರಿತೀವಿ. ಕರೆಕ್ಟ್. ಸಮಥಿಂಗ್ ವಿಚ್ ಗೇವ್ ಅನ್ ಸರ್ವೈವಲ್ ಅಡ್ವಾಂಟೇಜ್, ಒಂದು ಆರ್ಗ್ಯಾನಿಸಮ್ಗೆ ಸರ್ವೈವಲ್ ಅಡ್ವಾಂಟೇಜ್ ಕೊಡ್ತಾ ಇದೆ ಅಂದರೆ that is supported by the nature. So that is what we call it as natural selection. So when we talk about the artificial selection, it is something which is selected artificially. ಇಲ್ಲಿ man select ಮಾಡ್ತಾ ಇದ್ದಾನೆ. Okay, artificially who is selecting? Man is selecting. Okay, he is deciding which trait should be survived and which trait should not survive. ಯಾವ ಟ್ರೇಟ್ ಇರಬೇಕು, ಯಾವ ಟ್ರೇಟ್ ಇರಬಾರ್ದು ಅನ್ನೋದನ್ನ ಮ್ಯಾನ್ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ಎಲ್ಲಿ? ಅಂಡರ್ ಆರ್ಟಿಫಿಷಿಯಲ್ selection. So let us take some of the example for the artificial selection. So artificial selection andre ಏನು? So it is a process of selecting the desirable traits to breed other plants or animals to get the desirable traits. ಅಂದ್ರೆ ನಮಗೆ ಯಾವ ಟ್ರೇಟ್ ಬೇಕೋ ಆ ಟ್ರೇಟ್ ಜೊತೆಗೆ ಇನ್ನೊಂದು ಟ್ರೇಟ್ ಅನ್ನ ನಾವು ಕ್ರಾಸ್ ಮಾಡ್ತಾ ಇದೀವಿ. ಇಟ್ ಮೇ ಬಿ ಬಿಟ್ವೀನ್ ದ ಪ್ಲಾಂಟ್ಸ್ ಆರ್ ಮೇ ಬಿ ಬಿಟ್ವೀನ್ ದ ಆನಿಮಲ್ಸ್. ಸೊ ಅದರಿಂದ ನಮಗೆ ಬೇಕಾಗಿರುವಂಥದ್ದನ್ನ ನಾವು ಪಡ್ಕೊಳ್ತಾ ಇದೀವಿ. So this is done by the man. So it is artificially done. So one of the most common example is dogs. Because ನಾವು ವೆರೈಟಿ ಆಫ್ ಡಾಗ್ಸ್ ಅನ್ನ ನೋಡ್ಬೋದು. ಡಾಗ್ಸ್ ನ ಬ್ರೀಡ್ ಮಾಡಿದಾಗ ಈಗ ಹ್ಯೂಮನ್ ಬೀಯಿಂಗ್ ಏನ್ ಮಾಡ್ತಾನೆ, ಒಂದು ಡಾಗ್ಸ್ ಮಧ್ಯೆ ಬ್ರೀಡ್ ಮಾಡ್ತಾನೆ. ಸೊ ಬ್ರೀಡ್ ಮಾಡಿದಾಗ ಆಸ್ ಅ ರಿಸಲ್ಟ್ ಆಫ್ ದಟ್ ವಾಟ್ ಹ್ಯಾಪನ್, ವಿ ಗೆಟ್ which variety of breed we need, right? So this is artificially done. So it is not only for the animals, it is also true for the plants. So if you look at here, this is very important. In the previous year public examination or maybe the preparatory examination, they have been asked. So this concept is asked. Okay, it is very, very important. See, if you look at here, the middle one, you have to focus on the middle one first. Why? I'll tell you. See, the middle one is called as the wild cabbage. So this was a type of cabbage which was existed in the nature once upon a time. ಅಂದ್ರೆ ತುಂಬಾ ಹಿಂದಿನ ಕಾಲದಲ್ಲಿ ಫಸ್ಟ್ ಎಕ್ಸಿಸ್ಟ್ ಆದಂತ ಕ್ಯಾಬೇಜ್ ಇದು. ಇಟ್ ವಾಸ್ ಕಾಲ್ಡ್ ಆಸ್ ದ ವೈಲ್ಡ್ ಕ್ಯಾಬೇಜ್. ಸೊ ವಾಟ್ ಡಿಡ್ ಅ ಮ್ಯಾನ್ ಡೂ ಹಿಯರ್? he took some desirable traits from this plant. ಯಾವ ಒಂದು ಟ್ರೇಟ್, ಯಾವ ಒಂದು ಕ್ಯಾರೆಕ್ಟರ್ ಅವನಿಗೆ ಬೇಕಿತ್ತೋ ಆ ಒಂದು ಡಿಸೈರಬಲ್ ಟ್ರೇಟ್ ಅಥವಾ ಕ್ಯಾರೆಕ್ಟರ್ನ ಅವ್ನು ತಗೊಂಡು ಏನು ಮಾಡ್ತಾನೆ, he started doing mix and match combination. ಸೊ ಬೇರೆ ಬೇರೆ ಪ್ಲಾಂಟ್ಸ್ ಜೊತೆ ಏನು ಮಾಡ್ತಾನೆ, ಇವನು ಮಿಕ್ಸ್ ಅಂಡ್ ಮ್ಯಾಚ್ ಕಾಂಬಿನೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಫೈನಲಿ ಹಿ ಕುಡ್ ಕಮ್ ಅಪ್ ವಿತ್ ಸೋ ಮೆನಿ ವೆರೈಟಿ ಆಫ್ ವೆಜಿಟೇಬಲ್ಸ್. ಸೊ ಓಕೆ, ಈ ಒಂದು ಪ್ಲಾಂಟಿಂದ ಏನಾಯಿತು, ಹಿ ಕುಡ್ obtain these many variety of plants. You can see the red cabbage, broccoli, cauliflower, kohlrabi, okay, kale. So there are so many variety of plants here. How is this obtained? This is obtained by mix and matching the desirable traits with the other plants. Okay, see they all look different. Everything here is looking different. ಹೌದಲ್ವಾ? ಪ್ರತಿಯೊಂದು ವೆಜಿಟೇಬಲ್ಗೂ ಇಲ್ಲಿ ಕಂಪ್ಲೀಟ್ ಆಗಿ the physical appearance is different. Correct? So they have been derived from the same plant. ಯಾವುದು ಸೇಮ್ ಪ್ಲಾಂಟ್ ಇಲ್ಲಿ? The same plant is the wild cabbage. Wild cabbage ನಲ್ಲಿರುವಂಥ ಯಾವುದೋ ಒಂದು ಟ್ರೇಟ್ ಅನ್ನು ತಗೊಂಡು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದಾಗ he got these many variety of plants. Okay, this is the best example for the evolution by artificial selection. By keeping this concept, they will ask question in the examination. Do remember, this concept is very, very important. Okay, so it gave rise to new varieties, so which are considered to be better for human beings. ಸೊ ಇಲ್ಲಿ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಲ್ಲಿ ಯಾವುದೇ ಒಂದು ಚೇಂಜಸ್ ಆಗ್ತಿದೆ ಅಂತಂದ್ರೆ ಬೈ ಹ್ಯೂಮನ್ ಬೀಯಿಂಗ್. ಸೊ ಹ್ಯೂಮನ್ ಬೀಯಿಂಗ್ ಡಿಡ್ ದಿಸ್ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಓನ್ಲಿ ಫಾರ್ ದೇರ್ ಬೆನಿಫಿಟ್ಸ್. ಹ್ಯೂಮನ್ ಬೀಯಿಂಗ್ ಏನೇ ಒಂದು ಮಾಡ್ತಿದ್ದಾನೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಸೆಲ್ಫಿಶ್ನೆಸ್. ಹೌದಲ್ವಾ? ಸೊ ಅವ್ನಿಗೆ ಹೆಲ್ಪ್ ಆಗ್ತಿದೆ ಅಂದ್ರೆ ಮಾತ್ರ ಆ ಕೆಲಸ ಮಾಡ್ತಾನೆ. ಸೊ ಹೀ ಡಿಡ್ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಓನ್ಲಿ ಫಾರ್ ಹಿಸ್ ಬೆನಿಫಿಟ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಆರ್ಟಿಫಿಷಿಯಲ್ ಸೆಲೆಕ್ಷನ್. ಸೊ ನೌ ಲೆಟ್ ಮಿ ಎಕ್ಸ್ಪ್ಲೇನ್ ಯು ದ ಲಾಸ್ಟ್ ಟೈಪ್ ಆಫ್ ಇವಲ್ಯೂಷನ್, ದಟ್ ಈಸ್ ಇವಲ್ಯೂಷನ್ ಆಫ್ human. So when I talk about the human evolution, so from where did we evolve? Now, ಎಲ್ಲಿಂದ evolve ಆದ್ವಿ? You would have seen, even though all of us are human beings,
ವಿ ಆಲ್ ಹ್ಯಾವ್ ಸಮ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಸ್ಸಿಮಿಲಾರಿಟೀಸ್. ಅಂದರೆ ನಮ್ಮ ಮಧ್ಯೆ ಒಂದು ಕಾಮನ್ ಕ್ವಾಲಿಟೀಸು ಇರುತ್ತೆ. ಕಾಮನ್ ಕ್ವಾಲಿಟೀಸ್ ಅಂತ ಹೇಳಿದಾಗ ನೋಡೋಕ್ಕೆ ಒಂದೇ ರೀತಿ ಇರೋದಲ್ಲ. ವಿ ಹ್ಯಾವ್ 2 hands, 2 ears, 1 nose, 2 eyes. ಸಿ ದೇರ್ ಆರ್ ಸಮ್ ಆಫ್ ದ ಸಿಮಿಲಾರಿಟೀಸ್, ರೈಟ್. ಡಿಫ್ರೆನ್ಸಸ್ ಅಂದರೆ ನಾವು ನೋಡೋದಕ್ಕೆ ಅಪಿಯರೆನ್ಸ್, ಫಿಸಿಕಲ್ ಅಪಿಯರೆನ್ಸ್ ಡಿಫ್ರೆನ್ಸ್ ಇರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ದ ಜೀನ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ, ಕರೆಕ್ಟ್. ಸೊ ವಿ ಕ್ಯಾನ್ ಸಿ ದ ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್. ಸೊ ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಯಾಕೆ ನಾವು ಡಿಫ್ರೆಂಟ್ ಆಗಿ ಕಾಣ್ತೀವಿ ಅನ್ನೋದಕ್ಕೆ ಹಲವಾರು ರೀಸನ್ಸ್ ಇದೆ. So we may look different because of the climatic conditions or the type of genetic factor present in our body or the type of food we consume. ಇದೆಲ್ಲ ಕೂಡ ಕಾರಣ ಆಗುತ್ತೆ. ಬಟ್ ಈವನ್ ದೋ ದೇ ಬಿಲಾಂಗ್ ಟು ದ ಸೇಮ್ ಸ್ಪೀಷೀಸ್. ಸೊ ನಾವು ನೋಡೋದಕ್ಕೆ ಬೇರೆ ರೀತಿ ಕಂಡ್ರೂ ಕೂಡ ನಾವೆಲ್ಲಾನು ಕೂಡ ಒಂದೇ ಸ್ಪೀಷೀಸ್. ಸೊ ವಿಚ್ ಇಸ್ ದಟ್ ಸ್ಪೀಷೀಸ್? ವಿ ಆಲ್ ಬಿಲಾಂಗ್ ಟು ಹೋಮೋಸೆಪಿಯನ್ಸ್. ಹೋಮೋಸೆಪಿಯನ್ಸ್ ಅನ್ನೋದು ಸೈಂಟಿಫಿಕ್ ನೇಮ್ ಆಫ್ ಹ್ಯೂಮನ್ ಬೀಯಿಂಗ್. ಓಕೆ, scientific name of human beings is what? Homo sapien. So you can observe in this picture, okay. So this picture shows the gradual evolution of human beings. ಯಾವ ರೀತಿ ಹ್ಯೂಮನ್ ಬೀಯಿಂಗ್ಸ್ ಇವಾಲ್ವ್ ಆದ್ರು ಅನ್ನೋದನ್ನ ಈ ಒಂದು ಪಿಕ್ಚರ್ ರೆಪ್ರೆಸೆಂಟ್ ಮಾಡ್ತದೆ. ಸೊ ಅವರ್ ಕಾಮನ್ ಆನ್ಸೆಸ್ಟರ್ಸ್ ವೇರ್ ಏಪ್ಸ್. ಏಪ್ಸ್ ಏನಾಗಿತ್ತು? ನಮ್ಮ ಕಾಮನ್ ಆನ್ಸೆಸ್ಟರ್ ಆಗಿತ್ತು. ಸೊ ದಟ್ ಈಸ್ ವೈ ವಿ ಕ್ಯಾನ್ ಸಿ ಲಾಟ್ ಆಫ್ ಸಿಮಿಲಾರಿಟೀಸ್ ವಿತ್ ದ ಏಪ್ಸ್, ಚಿಂಪಾಂಜೀಸ್, ಆಲ್ಸೋ ವಿತ್ ದ ಹ್ಯೂಮನ್ ಬೀಯಿಂಗ್ಸ್. ಏಪ್ಸ್ ಅಂಡ್ ಚಿಂಪಾಂಜೀಸ್ನಲ್ಲಿರುವಂಥ ಒಂದು ಸಿಮಿಲರ್ ಕ್ವಾಲಿಟೀಸ್ ನಮ್ಮಲ್ಲೂ ಕೂಡ ಇದೆ, ಹ್ಯೂಮನ್ ಬೀಯಿಂಗ್ಸ್ನಲ್ಲೂ ಕೂಡ ಇದೆ. ಬಿಕಾಸ್ ವಿ ಹ್ಯಾವ್ ಇವಾಲ್ವ್ ಫ್ರಮ್ ಒನ್ ಆಫ್ ದೇರ್ ಫಾರ್ಮ್ಸ್. ಅವರ ಯಾವುದೋ ಒಂದು ಫಾರ್ಮ್ ಇಂದ ನಾವು ಇವಾಲ್ವ್ ಆಗಿದ್ದೀವಿ. ಸೊ ಹವೆವರ್ ದ ಹ್ಯೂಮನ್ ಬೀಯಿಂಗ್ಸ್ ಲುಕ್, ವಿ ಆಲ್ ಬಿಲಾಂಗ್ ಟು ದ ಸೇಮ್ ಸ್ಪೀಷೀಸ್. ವಿಚ್ ಇಸ್ ದಟ್ ಸ್ಪೀಷೀಸ್? ಇಟ್ ಈಸ್ ಕಾಲ್ಡ್ ಆಸ್ ಹೋಮೋಸೆಪಿಯನ್ಸ್. ನಾವೆಲ್ಲ ಕೂಡ ಹೋಮೋಸೆಪಿಯನ್ಸೇನೆ. ಸೊ ಹಾಗಾದರೆ ಹ್ಯೂಮನ್ ಬೀಯಿಂಗ್ಸ್ ಎಲ್ಲಿ ಇವಾಲ್ವ್ ಆದರು? ಯಾವಾಗ ಇವಾಲ್ವ್ ಆದರು? ಸಿ ನಾವು ಅಟ್ ದ ವೆರಿ ಬಿಗಿನಿಂಗ್ ವೆನ್ ದ ಹ್ಯೂಮನ್ ಬೀಯಿಂಗ್ಸ್ ಜಸ್ಟ್ ಇವಾಲ್ವ್, they evolved somewhere in the Africa. Okay, first time human beings evolve ಆಗಿದ್ದು ಬಂದು ಆಫ್ರಿಕಾದಲ್ಲಿ. Okay, so at that time there were no human beings anywhere else in the world. ನಮ್ಮ ಒಂದು ಎಂಟೈರ್ ವರ್ಲ್ಡ್ ಅಲ್ಲಿ ಎಲ್ಲೂ ಕೂಡ ಹ್ಯೂಮನ್ ಬೀಯಿಂಗ್ಸ್ ಇರಲಿಲ್ಲ. ಫಸ್ಟ್ ಹ್ಯೂಮನ್ ಬೀಯಿಂಗ್ಸ್ were evolved in the Africa. Okay, so the Africa was the only place where human beings were seen. ಸೊ ನಾವು ವೆನ್ ದೀಸ್ ಹ್ಯೂಮನ್ ಬೀಯಿಂಗ್ಸ್ ಸ್ಟಾರ್ಟ್ ಟು ರೀಪ್ರೊಡ್ಯೂಸ್, ಅಲ್ಲಿದ್ದಂಥ ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡಿದ್ರು? ದೇ ಸ್ಟಾರ್ಟ್ ಟು ರೀಪ್ರೊಡ್ಯೂಸ್. ಆಸ್ ದ ಪ್ರೋಸೆಸ್ ಆಫ್ ರೀಪ್ರೊಡಕ್ಷನ್ ಕಂಟಿನ್ಯೂಸ್, ವಾಟ್ ಹ್ಯಾಪನ್? ದ ಪಾಪ್ಯುಲೇಷನ್ ಇನ್ಕ್ರೀಸ್ಡ್. ಸೊ ಆಫ್ರಿಕಾದಲ್ಲಿ ಏನಾಯಿತು? ಪಾಪ್ಯುಲೇಷನ್ ಇನ್ಕ್ರೀಸ್ ಆದಾಗ, ಸೊ ದೇ ಕುಡ್ ನಾಟ್ ಸ್ಟೇ ದೇರ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಬಿಕಾಸ್ ಆಫ್ ಮೇ ಬಿ ದ ಇನ್ಸಫಿಷಿಯಂಟ್ ಫುಡ್ ಆರ್ ದ ಹ್ಯೂಮನ್ ಬೀಯಿಂಗ್ಸ್ ಹೂ ಲಿವ್ಡ್ ದೇರ್ ಕುಡ್ ನಾಟ್ ಗೆಟ್ ದ ಸಫಿಷಿಯಂಟ್ ಥಿಂಗ್ಸ್ ವಿಚ್ ದೇ ರಿಕ್ವೈರ್ಡ್. ಸೊ ಆಗ ಏನು ಮಾಡಿದ್ರು? ದೇ ಮೂವ್ ಫ್ರಮ್ ದ್ಯಾಟ್ ರೀಜನ್ ಟು ದ ಡಿಫ್ರೆಂಟ್ ಪ್ಲೇಸಸ್ ಇನ್ ದ ವರ್ಲ್ಡ್. ನಮ್ಮ ಸರ್ವೈವಲ್ಗೆ ಬೇಕಾದಂಥ ಥಿಂಗ್ಸು ನಮಗೆ ಯಾವಾಗ ಸಿಗಲ್ಲ ಆವಾಗ ನಾವು ಏನು ಮಾಡ್ತೀವಿ? ವಿ ವಿಲ್ ಜಸ್ಟ್ ಮೂವ್ ಔಟ್ ಆಫ್ ದೇರ್, ರೈಟ್. ಸೊ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್ ಇನ್ ದ ಆಫ್ರಿಕಾ. ಸೊ ಆಫ್ರಿಕಾದಲ್ಲಿದ್ದಂಥ ಹ್ಯೂಮನ್ ಬೀಯಿಂಗ್ಸ್ ರಿಪ್ರೊಡಕ್ಷನ್ ಕಂಟಿನ್ಯೂ ಮಾಡ್ತಾ ಏನಾಯಿತು? ಆಸ್ ದೇರ್ ಪಾಪ್ಯುಲೇಷನ್ ಇನ್ಕ್ರೀಸ್, ವಾಟ್ ಹ್ಯಾಪನ್? ದ ನಂಬರ್ ಆಫ್ ಪೀಪಲ್ ಇನ್ಕ್ರೀಸ್. ಸೊ ದೇ ಸ್ಟಾರ್ಟೆಡ್ ಟು ಡಿಸ್ಪರ್ಸ್, ದೇ ಸ್ಟಾರ್ಟೆಡ್ ಟು ಮೂವ್ ಎವ್ರಿವೇರ್ ಇನ್ ದ ವರ್ಲ್ಡ್. ಸೊ ಟುಡೇ ದೇ ಆರ್ ಪ್ರೆಸೆಂಟ್ ಎವ್ರಿವೇರ್ ಇನ್ ದ ವರ್ಲ್ಡ್. ಪ್ರಪಂಚದ ಎಲ್ಲ ಮೂಲೆಯಲ್ಲೂ ಕೂಡ ಏನಾಗಿದ್ದಾರೆ? ಸೊ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಪ್ರೆಸೆಂಟ್. ದಿಸ್ ಇಸ್ ಹೌ ದ ಹ್ಯೂಮನ್ ಬೀಯಿಂಗ್ ಇಸ್ ಇವಾಲ್ವ್ಡ್. ಓಕೆ, ಸೊ ಬೈ ದಿಸ್ ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಟಾಪಿಕ್ಸ್ ಫ್ರಮ್ ದಿಸ್ ಲೆಸನ್. ಸೊ ಈ ಲೆಸನ್ಗೆ ಒಂದು ಕ್ವಿಕ್ ರಿವಿಷನ್ ಮಾಡ್ತೀನಿ. ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಎಲ್ಲ ಟಾಪಿಕ್ಸ್ನು ಒಂದ್ಸಲಿ ರಿವೈಸ್ ಮಾಡ್ತೀನಿ. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಕ್ಲಿಯರ್ಡ್ ವಿತ್ ಆಲ್ ದ ಟಾಪಿಕ್ಸ್. ಯು ಹ್ಯಾವ್ ಎನಿ ಡೌಟ್, ಯು ಕ್ಯಾನ್ ಆಸ್ಕ್ ಮೀ. ಸೊ ದಟ್ಸ್ ಆಲ್ ಫಾರ್ ದಿಸ್ ಸೆಷನ್. ಐ ಆಮ್ ಸೈನಿಂಗ್ ಆಫ್. ಥ್ಯಾಂಕ್ ಯು.